व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ठ भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 226ನೇಯ ಪ್ರವಚನ. ಧರ್ಮರಾಜ ಭೀಷ್ಮರ ಬಳಿ ಚಿಂತನೆ ಮಾಡ್ತಾ ಇದ್ದವ ಕೊನೆಯ ಹೊತ್ತಿನಲ್ಲಿ ಮತ್ತೆ ವಿದುರಾದಿಗಳಲ್ಲಿ ತನ್ನ ತಮ್ಮಂದಿರಲ್ಲಿ ಸೇರಿಕೊಂಡು ತ್ರಿವರ್ಗದ ಬಗ್ಗೆ ಚಿಂತನೆಯನ್ನು ಮಾಡಿದ್ದು ಅನ್ನುವುದಾಗಿ ಆಚಾರ್ಯ ಮಧ್ವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿನ ಚಿಂತನೆಯ ಕ್ರಮ. ಆದರೆ ಮತ್ತೆಯೂ ಧರ್ಮರಾಜ ಭೀಷ್ಮರ ಬಳಿ ಬಂದು ಮಾತನ್ನು ಕೇಳಿಕೊಂಡ ಎನ್ನುವ ನೆಲೆಯಲ್ಲಿ ಇವತ್ತಿನ ಮಹಾಭಾರತದ ಮುದ್ರಣಗಳಲ್ಲಿ ಕಂಡಿವೆ. ಆಚಾರ್ಯರೇನೋ ಅದು ತಾನು ಕೊನೆಗೆ ಹೇಳಿದ್ದೇನೆ ಅಂತಾಗಲಿ, ಇದು ನಡುವಿನ ಪ್ರಸಂಗ ಅಂತಾಗಲಿ ಹೇಳದೇ ಇರುವುದರಿಂದ ಅನೇಕ ಕಡೆಯಲ್ಲಿ ಅಧ್ಯಾಯಗಳು ಆಚೀಚೆ ಆದಿಪರ್ವಗಳಲ್ಲಿಯೂ ಬಂದಿವೆ. ಆಗಿರುವ ಕಥೆಯ ಚಿಂತನೆಯಲ್ಲಿ ಸಾಧ್ಯತೆಗಳಿರಲಾಗಿ ಇವತ್ತಿನ ಮಹಾಭಾರತದ ನಮಗೆ ಉಪಲಬ್ಧ ಇರುವ ಕೆಲವು ಪಾಠಾನುಸಾರವಾಗಿ ಚಿಂತನೆ ಮಾಡಿದಾಗ ನಡುವೆ ಆಪದ್ಧರ್ಮಗಳ ಚಿಂತನೆಯಲ್ಲಿ ಬಂದದ್ದು. ನಿಜವಾಗಿ ಮೋಕ್ಷ ಧರ್ಮಗಳು, ಸ್ತ್ರೀ ಧರ್ಮಗಳು ಇವೆಲ್ಲವೂ ಅನುಶಾಸನವು ಚಿಂತನೆಗೆ ಬಂದಾಗಿದೆ. ಮತ್ತೆ ಕೇಳುವುದರಲ್ಲಿಯೂ ತಾತ್ಪರ್ಯ ಇದೆ. ಹಾಗಾಗಿ ಎಲ್ಲಿ ಕೇಳಿದ್ದಿಲ್ಲ, ಧರ್ಮರಾಜ ಅರಮನೆಯಲ್ಲಿ ಅದನ್ನು ಮತ್ತೆ ಕೇಳಿಕೊಂಡಿದ್ದಾನೆ. ಹಾಗೆ ಕೇಳಿಕೊಂಡಾಗ ವಿದುರ ಹೇಳಿದ ಧರ್ಮದ ಚಿಂತನೆ, ಅರ್ಜುನ ಮತ್ತು ನಕಲ ಸಹದೇವರು ಎತ್ತಿಕೊಂಡ ಅರ್ಥದ ಪ್ರಾಧಾನ್ಯ, ಮತ್ತೀಗ ಭೀಮಸೇನ ಹೇಳತಕ್ಕಂತಹ ಯೋಚನೆಗಳು, ಚಿಂತನೆಗಳು. ಭೀಮಸೇನ ಬಹಳ ಚಂದವಾಗಿ ಅದರ ಅನುಸಂಧಾನವನ್ನು ಕೊಡ್ತಾ ಇದ್ದಾನೆ. ನಾಕಾಮಃ ಕಾಮೇತ್ಯರ್ಥಂ ನಾಕಾಮಃ ಧರ್ಮಮಿಚ್ಛತಿ ನಾಕಾಮಃ ಕಾಮಯಾನೋಸ್ತಿ ತಸ್ಮಾತ್ ಕಾಮಃ ವಿಶಿಷ್ಯತೆ ಅಂತ, ಕಾಮಶ್ರೇಷ್ಠ ಅಂತ ಭೀಮಸೇನ ಹೇಳಿದ. ಹೆಚ್ಚು ಜನರಿಗೆ ಇದರ ಅಭಿಪ್ರಾಯ ತಪ್ಪಾಗಿ ಕೇಳುತ್ತದೆ, ಕಾಣುತ್ತದೆ. ವಾಸ್ತವವಾಗಿ ಅಂದರೆ ಕಾಮಶಬ್ದವನ್ನು ಕೇವಲ ಸೆಕ್ಸ್ ಎನ್ನುವ ಅರ್ಥದಲ್ಲಿ ಅವರು ಬಳಸಿಕೊಳ್ಳುವ ನೆಲೆಯಲ್ಲಿ ಅಭಿಪ್ರಾಯದಿಂದ ವಂಚಿತರಾಗ್ತಾರೆ. ಕಾಮನೆಗಳು, ಅಭಿಕಾಮನೆ ಅನ್ನುವ ಶಬ್ದಗಳೆಲ್ಲ ಇಚ್ಛೆ, ಡಿಸೈರ್ ಎನ್ನುವ ಅರ್ಥದಲ್ಲಿ ಬರ್ತದೆ ಹೊರತು, ಹಾಗಾಗಿ ಯಾವುದೊಂದು ಪ್ರೀತಿ ವಿಶ್ವಾಸದ ನೆಲೆಯಲ್ಲಿ ನೆಲೆಗೊಂಡಿರತಕ್ಕಂತಹ ಒಂದು ಮುಖ ಇದೆ ಕಾಮಕ್ಕೆ, ಅದು ಡಿಸೈರ್ನ ವ್ಯಾಪ್ತಿಯಲ್ಲೇ ಸೇರ್ತದೆ. ಅದು ಒಂದು ಮುಖ ಅಷ್ಟೆ. ಹಾಗಾಗಿ ಇಚ್ಛೆ, ಬೇಕೆನಿಸುವುದು ಅನ್ನುವುದು ಕಾಮುಕತನ ಅಲ್ಲದು. ಹಾಗಾಗಿ ಇದು ಬಹಳ ಸುಂದರವಾದಂತಹ ಶಬ್ದವಾಗಿ ಒಂದು ದೃಷ್ಟಿಯಿಂದ ಕಾಮಶಬ್ದದ ನಿರ್ವಚನವನ್ನು ಎತ್ತಿಕೊಂಡ್ರೆ ಕಂಸುಕಂಚ ಪ್ರಕೀರ್ತಿತಂ ಎನ್ನುವುದು ಸುಖ. ಅಮ ಅಂದರೆ ಇಮ್ಮೆಷರಬಲ್ ಅಂತ ಅರ್ಥ. ಅಮ ಅಂದರೆ ಮಾನಕ್ಕೆ ನಿಲುಕದ್ದು, ಮೆಷರ್ ಅಂದರೆ ಮಾನ, ಅದು ಅಮ ಅಂದರೆ ಇಲ್ಲದ್ದು ಅಂತ, ಅಂದರೆ ಅಳತೆಗೆ ಸಿಗಲಾರದಷ್ಟು. ಒಂದು ದೃಷ್ಟಿಯಿಂದ ಬಹಳಷ್ಟು ದೊಡ್ಡ ಮಟ್ಟಿನ ಆನಂದ, ಸುಖ ಅಂತ. ಅದು ಈ ಒಂದು ಗಂಡು ಹೆಣ್ಣಿನ ಮೇಳನದಲ್ಲಿ ಇರುವಂಥದ್ದೇನಲ್ಲ, ಅವರು ಭ್ರಮಿಸುವಂಥದ್ದು. ಬಹಳ ಹೊತ್ತಿನ, ದೀರ್ಘಕಾಲದ, ನೂರಾರು ವರ್ಷದ ಏನು ಸಂಗತಿ ಅಲ್ಲದು. ಆದರೆ
ದೈವಿಕವಾದ ಮತ್ತೆ ಧಾರ್ಮಿಕವಾದ ಈ ಹಿನ್ನೆಲೆಯಲ್ಲಿ ಬರತಕ್ಕಂತಹ ಸಂಬಂಧಗಳು, ಯೋಚನೆಗಳು, ಆಸೆಗಳು ಇವೆಲ್ಲ ಧರ್ಮ ವಿರುದ್ಧ ಕಾಮೋಸ್ಮಿ ಅಂತ ಕೃಷ್ಣ ಹೇಳಿದ ಹಾಗೆ ಇದರ ಅರ್ಥಗಳೇ ಬೇರೆ, ಇದರ ಆನಂದಗಳೇ ಬೇರೆ, ಇದರ ಸುಖವೇ ಬೇರೆ. ಹಾಗಾಗಿ ಇದರ ಬಗ್ಗೆ ಚಿಂತನೆಯನ್ನು ಇಟ್ಟುಕೊಂಡಾಗ ಈ ಕಾಮಕ್ಕೆ ಶ್ರೈಷ್ಠ್ಯವನ್ನು ಹೇಳುವಾಗ ಭೀಮನ ಪಾಲಿಸಿ ಅರ್ಥ ಆಗ್ತದೆ, ಜೊತೆಯಲ್ಲಿ ಭೀಮನ ವಾಕ್ಯಗಳಿಗೆ ಅರ್ಥಗಳಾಗ್ತವೆ. ಆಪಾತತಃ ಕಾಣುವ ಅರ್ಥಕ್ಕಿಂತ ಅದರಲ್ಲಿರತಕ್ಕ ರಹಸ್ಯಾರ್ಥಗಳ ಚಿಂತನೆ ಬರ್ತದೆ. ಇಷ್ಟೇ ಯೋಚನೆ ಮಾಡಿ. ಭೀಮಸೇನ ಹೇಳುತ್ತಾನೆ, ಬಯಕೆ ಇಲ್ಲದೆ ಧರ್ಮ ಮಾಡ್ತಾನ, ಇಚ್ಛೆ ಬಾರದೆ ಅವನು ದುಡ್ಡು ಮಾಡ್ತಾನ. ಹಾಗಾಗಿ ಕಾಮ ಇಲ್ಲದೆ, ಆಸೆ ಇಲ್ಲದೆ, ಬಯಕೆ ಇಲ್ಲದೆ, ಬೇಕು ಕಾಣದೆ ಎಲ್ಲಿ ಪ್ರವೃತ್ತಿ ಕಾಣುತ್ತದೆ ಅಂತ ಹೇಳುತ್ತಾ ಇದ್ದಾನೆ. ಹಾಗಂದ್ರೆ ಗಂಡು ಹೆಣ್ಣು ಬೇಕೆನ್ನುವುದು ಒಂದು ಮುಖ ಅಷ್ಟೇ ಹೊರತು ಅವರಿಗೂ ಊಟ ಬೇಕು, ಬದುಕಬೇಕು, ದುಡ್ಡು ಬೇಕು, ಬೇಕು ಅಂತ ಕಾಣಬೇಕಲ್ಲ. ಆದ್ರಿಂದ ನಾ ಕಾಮೇತಿ ಅರ್ಥಂ ಅಂತಾನೆ. ಅರ್ಥ ಅಂದ್ರೆ ದುಡ್ಡು. ಆಸೆ ಇಲ್ಲದವನು ದುಡ್ಡನ್ನು ಬಯಸುವುದಿಲ್ಲ, ಸತ್ಯದಾನೆ. ಆಸೆ ಇಲ್ಲದವನು ಧರ್ಮವನ್ನು ನಡೆಸುವುದಿಲ್ಲ, ನಾ ಕಾಮಃ ಧರ್ಮವಿಚ್ಛತಿ. ಆಸೆ ಇಲ್ಲದವನು ಅತ್ಯಾನಂದವಾದ ಮೋಕ್ಷವನ್ನು ಬಯಸುವುದಿಲ್ಲ. ಬೇಕು ಅಂತ ಯೋಚನೆ ಆಗದೇ ಇದ್ರೆ ಯಾವುದು ಬೇಕಾಗ್ತದೆ? ಅದನ್ನು ಅಕಾಮಃ ಕಾಮೇತಿ ಕಾಮಯಾನೋಸ್ತಿ. ಮೋಕ್ಷದ ಬಯಕೆಯೂ ಬರಬೇಕಾದ್ರೆ ಹೋಗುವ ಬಯಕೆ, ಅಯ್ಯನ ದಾರಿ, ಮೋಕ್ಷದ ದಾರಿ, ಇದು ಇಲ್ಲ ಆಗ್ತದೆ. ಆದ್ರಿಂದ ತಸ್ಮಾತ್ ಕಾಮಃ ವಿಶಿಷ್ಯತೆ. ಮೊದಲು ಬೇಕು ಎನ್ನುವುದು ಆಗಲಿ. ಅಂದ್ರೆ ಏನಾಯ್ತು, ಪ್ರವೃತ್ತಿ ಮಾಡತಕ್ಕ ಮನಸ್ಸು ಬರಬೇಕು. ಉಚ್ಚತ್ ವಿಷಯ, ಭ್ರಮಾಜನಕನು ಇವರೆಲ್ಲ ಮುಂದೆ ಹೋಗ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಬೇಕು ಮೊದಲಾಗಲಿ. ಅದರಿಂದ ಕಾಮಶ್ರೇಷ್ಠ ಅಂತ ಹೇಳುತ್ತಾ ಇದ್ದ ನಾನು. ಕಾಮೇನ ಯುಕ್ತ ಋಷಯ ತಪಸ್ಸೇವ ಸಮಾಹಿತ. ಈಗ ಎಲ್ಲವನ್ನು ಬಿಟ್ಟವರಿದ್ದಾರೆ, ತಪಸ್ವಿಗಳಿದ್ದಾರೆ. ಅರಣ್ಯದಲ್ಲಿ ಹೇಳಿದರೆ ಬನ್ನಿ ಋಷಿಗಳನ್ನು ಮಾತಾಡಿಸುವ, ನೀವೇನು ಬಿಟ್ಟಿದ್ದೀರಿ ಕೇಳರು. ಏನಿಲ್ಲ ಅವರು ಬಿಟ್ಟರು. ಅವರು ಬಯಸಿಕೊಂಡು ತಪಸ್ಸನ್ನು ಬಯಸಿದ್ದಾರೆ. ಅವರು ತಪಸ್ಸು ಬೇಕು ಅಂತ ಮಾಡ್ತಾ ಇದ್ದಾರೆ. ತಪಸ್ಸಿನ ಕಾಮನೆ ಅವರಲ್ಲಿ ಉಂಟು. ಆ ದೃಷ್ಟಿಯಿಂದ ಅದು ಎಂಥ ತಪಸ್ಸು ಮಾಡ್ತಾರೆ? ಕೆಲವರು ಮೂಲಾಶನರು ಮಾತ್ರ, ನೆಲದಡಿಯಲ್ಲಿ ಬೆಳೆಯುವುದನ್ನು ಮಾತ್ರ ತಿಂತಾರೆ. ಕೆಲವರು ಫಲಾಶನರು ಮಾತ್ರ, ಹಣ್ಣುಗಳನ್ನು ಮಾತ್ರ ತಿಂತಾರೆ. ಕೆಲವರು ಶಾಕಾಹಾರಿಗಳಿದ್ದಾರೆ, ಅವರು ತರಕಾರಿಗಳನ್ನು ಮಾತ್ರ ಬಯಸುವುದು. ಇನ್ನು ಕೆಲವರು ಪರ್ಣಾಶನರು, ಎಲೆ ಮಾತ್ರ ತಿನ್ನುವರು. ಇನ್ನು ಮುಂದೋದ್ರೆ ಜಲಾಶಯಗಳಿದ್ದಾರೆ, ನೀರು ಮಾತ್ರ ಕುಡಿಯೋರಿದ್ದಾರೆ. ಇನ್ನು ಕೆಲವರು ವಾಯುಭಕ್ಷರು. ನೋಡಿ, ಇವೆಲ್ಲ ಬಯಸದೆ ಕೆಲಸ ಆಗ್ತದ? ಬದುಕು ಬೇಕು, ತಪಸ್ಸು ಬೇಕು, ಇಷ್ಟನ್ನು ಮಾತ್ರ ಪಡೆದು ಬದುಕಬೇಕು. ಅವರಿಗೂ ಗಾಳಿ ಬೇಕು, ಅವರಿಗೆ ಹಣ್ಣು ಬೇಕು. ಅದನ್ನು ಇವರು ತಪಸ್ಸಿನಲ್ಲಿ ನೆಲೆಗೊಂಡವರು ಸಹ ಬಯಸದೆ ಏನು ಮಾಡ್ತಾ ಇಲ್ಲ. ಅವರಿಗೆ ತಪಸ್ಸು ಬಯಕೆ, ಅವರಿಗೆ ದೇವರ ಬಯಕೆ. ಬಯಕೆ ಮನುಷ್ಯನಿಗೆ ಯಾವುದರ ಮೇಲೆ? ನೀವು ತುಚ್ಛವಾಗಿ ಹೆಣ್ಣಿಗೆ ಗಂಡಿನ, ಗಂಡಿನ ಹೆಣ್ಣಿಗೆ ಹೇಳಿಕೊಂಡು ಅದನ್ನು ನೀವು ದೊಡ್ಡ ಸಂಗತಿ ಮಾಡಿದರೆ, ಅವರಿಗೆ ಬೇಕಾದ್ದು ಮಗುವಿನ ಬಯಕೆ, ಮಗುಬೇಕಾದ್ದು ಆಟದ ಬಯಕೆ, ಲೋಕದ ಬಯಕೆ, ಜನಾನುರಾಗದ ಬಯಕೆ, ಅಂತಸ್ತಿನ, ಅಧಿಕಾರದ, ಮನೆಯ, ಆಸ್ತಿ. ನೋಡಿ, ಇದೆಲ್ಲ ಬೇಕು ಅಂತ ನಾವು ಎಲ್ಲಿ ಅದ್ರುಂಟ ಕೇಳ್ತಾನೆ. ವೇದೋಪವೇದೇಶು ಅಪರೇ ಯುಕ್ತಾ ಸ್ವಾಧ್ಯಾಯ ಭಾರಗಾಹ ಶ್ರಾದ್ಧೆ ಯಜ್ಞ ಕ್ರಿಯಾಯಾಂಚ ತಥಾ ದಾನ ಪ್ರತಿಗ್ರಹೇ. ನೋಡಿ, ಯಜ್ಞದಾನ ತಪಸ್ಸಿನ ಬಗ್ಗೆ ಭೀಮಸೇನ ವಾದ ಮಾಡ್ತಾನೆ. ಮೊದಲಿಗೆ ತಪಸ್ಸಿನ ಬಗ್ಗೆ ಹೇಳಿದ. ನೋಡಿ, ಯಜ್ಞ ಕ್ರಿಯಾಯಾಂಚ, ಬಹುಬಗೆಯ ಯಜ್ಞಗಳನ್ನು ನಡೆಸಬೇಕು ಅಂತ ಆಸೆ ಉಂಟು ಕೆಲವರಿಗೆ. ಆಸೆ ಇರಲಿಕ್ಕೋಸ್ಕರ ದುಡ್ಡು ನೋಡ್ತಾರೆ, ಆಸೆ ಇರಲಿಕ್ಕೋಸ್ಕರ ಧರ್ಮವನ್ನು ನಡೆಸಬೇಕು ಅಂತಾರೆ. ಹಾಗಾಗಿ ಮಾಡಲಿಕ್ಕೆ ಆಸೆ ಬಾರದೆ, ಇಚ್ಛೆ ಬಾರದೆ ಹೇಗೆ ಮುಂದುವರಿತದೆ ಅಂದ ಬಹಳ ಸುಂದರವಾಗಿ ಹೇಳ್ತಾನೆ ಅವನು. ಶ್ರಾದ್ದದಲ್ಲಿ ಪಿತೃಕರ್ಮಗಳು ಹಾಗೆ. ವಾಸ್ತವವಾಗಿ ಕೇವಲ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ ಯಜ್ಞ ಕೇವಲ ದೇವಯಜ್ಞ ಮಾತ್ರ ಅಲ್ಲ, ಪಿತೃಯಜ್ಞಗಳು ಉಂಟು, ಅದನ್ನು ನಡೆಸ್ತಾರೆ. ಪಂಚಯಜ್ಞಗಳು ಬರ್ತವೆ, ಅತಿಥಿಗಳ ಸತ್ಕಾರ ಆಗ್ತದೆ. ಹೀಗಾಗಿ ಎಲ್ಲ ಬಗೆಯ ಯಜ್ಞ ಮಾಡಲಿಕ್ಕೆ ಉಂಟು ಎನ್ನುವುದನ್ನು ತೋರಿಸಿಕೊಟ್ಟೆ. ಎಲ್ಲ ಬಗೆಯ ಯಜ್ಞ ಮಾಡಬೇಕೆನ್ನುವ ಆಸೆ, ಅದಕ್ಕೆ ಬೇಕಾದ ವ್ಯವಸ್ಥೆ ಇದ್ದರೆ ಮುಂದುವರಿತಾನೆ. ಆಸೆ ಬಾರದಿದ್ದರೆ ಮಾಡಬೇಕು ಅಂತಲೇ ಕಾಣದವ ಸುಮ್ಮನೆ ಕೂತವನಿಗೆ ಯಾವ ಯಜ್ಞ ಆಗ್ತದೆ? ದಾನ ಕೊಡಲಿಕ್ಕೆ, ದಾನ ಪಡಿಲಿಕ್ಕೆ ಜನರನ್ನು, ಅವನು ಸಂಪತ್ತನ್ನು, ಮತ್ತೆ ದಾನದ ಇಚ್ಛೆ ಬಾರದೆ ಸಂಪತ್ತಿನ ಇಚ್ಛೆಯಲ್ಲಿ ಬರ್ತದೆ. ಸೊತ್ತಿನ ಬಗ್ಗೆ ತಿಳ್ಕೊಳ್ಳದೆ ಮುಂದೆ ಹೋಗುದು ಹೇಗೆ ಅವನು?
ಹಾಗಾಗಿ ಅಧ್ಯಯನ ಮಾಡುವವರು ಹಾಗೆ ಇದನ್ನು ತಿಳ್ಕೊಳ್ಬೇಕು, ಆ ವೇದವನ್ನು ಕಲಿಬೇಕು, ಅದರಲ್ಲಿರ್ತಕ್ಕ ರಹಸ್ಯವನ್ನು ಉಪಾಸನೆ ಮಾಡಬೇಕು, ಈ ಸಂಹಿತೆಯ ಭಾಗ ತಿಳಿಬೇಕು, ಇಲ್ಲಿ ಉಪನಿಷತ್ತಿಗೆ ಕೈ ಹಾಕಬೇಕು, ಈ ವೇದಾಂಗಗಳನ್ನು ಅನುಸಂಧಾನಕ್ಕೆ ತರಬೇಕು. ಹೀಗೆ ಪ್ರತಿಯೊಬ್ಬರು ಅಧ್ಯಾಯದಲ್ಲಿ ಕಲಿವಲ್ಲಿ ಕಲಿಸುವಲ್ಲಿ ತುಂಬಿದ್ದೇ ಆಸೆಯ ಮೂಲಕ, ಬೇಕುಗಳ ಮೂಲಕ. ಕಾಮನೆ ಬಾರದೆ ಯಾವುದೇ ಮುಂದುವರಿಯುವುದಿಲ್ಲ ಅಂತ ಬಹಳ ದೊಡ್ಡದಾದ ಶಾಸ್ತ್ರ ಕರ್ಮಗಳಲ್ಲಿಯೇ ಕೃಷ್ಣ ಹೇಳಿದ ಯಜ್ಞದಾನ ತಪಕರ್ಮ ಅತ್ಯಾಜ್ಯಂ ಅಂತ. ಬಿಡ್ಲಿಕ್ಕೆ ಇಲ್ಲದ 3 ವಸ್ತುಗಳು ಯಜ್ಞದಾನ ತಪಸ್ಸುಗಳು. ಅದೇ ನಡೆಯುವುದು, ಭೀಮಸೇನ ಹೇಳ್ತಾನೆ, ಅದೂ ನಡೆಯುವುದು ಕಾಮಶ್ರೇಷ್ಠವಾಗಿ. ಬೇಕು ಅಂದಾಗ, ಬಯಸಿದಾಗ, ಇಚ್ಛೆ ಬಂದಾಗ ಇವೆಲ್ಲ ಆಗ್ತದೆ, ಇಲ್ಲ ಆದರೆ ಇಲ್ಲ ಅಂತ ಮುಖ್ಯವಾಗಿ. ಮತ್ತೆ ಲೋಕದಲ್ಲಿ ನೋಡಿ ಏನು ಕೆಲಸ ಮಾಡ್ತಾನೆ, ದೇಶ ಧರ್ಮಕೃತಶ್ಚೈವ. ಈಗಾಗಲೇ ಅರ್ಜುನ ವಾದ ಮಾಡಿದ, ಎಲ್ಲ ಕೆಲಸ ಆಗುವುದು ದುಡ್ಡಿನ ತಲೆಯಲ್ಲಿ, ಆದ್ರಿಂದ ದುಡ್ಡು ದೊಡ್ಡದು ಅಂತ ಶುರು ಮಾಡಿದ. ಭೀಮಸೇನ ಹೇಳ್ತಾನೆ, ಆ ಎಲ್ಲ ಕೆಲಸ ಮಾಡಬೇಕು ಅಂತ ಮೊದಲು ತಲೆ ಓಡಿಸ್ಬೇಕಲ್ಲ ಅವನು. ಕೃಷಿ ಮಾಡಬೇಕು, ವಾಣಿಜ್ಯ ಮಾಡಬೇಕು, ಗೋರಕ್ಷೆ ಮಾಡಬೇಕು, ವ್ಯವಹಾರ ನಡೆಸಬೇಕು, ಎಣ್ಣೆ ತೆಗಿಬೇಕು, ಇವೆಲ್ಲ ಬರಬೇಕಲ್ಲ. ಅದು ಇಡೀ ಲೋಕದ ಕರ್ಮಾಂಗಗಳು ನಡೆಯುವುದೆಲ್ಲಿ ಕೇಳಿದರೆ ಯೋಚನೆಯಲ್ಲಿ, ಆರಂಭದಲ್ಲಿ ಕಾಮನೆಯಲ್ಲಿ, ಬಯಕೆ. ಎಲ್ಲರೂ ಕಾಮದಲ್ಲಿಯೇ ಕರ್ಮದಲ್ಲಿ ತೊಡಗ್ತಾರೆ ಹೊರತು ಕಾಮದಿಂದ ಬದ್ಧರಾಗದೆ, ಬೇಕು ಅನಿಸದೆ, ಆಸೆ ಮೂಡದೆ ಯಾವ ಕೆಲಸ ಮಾಡುವುದಿಲ್ಲ ಅಂತ. ಕೆಲಸದಲ್ಲಿ ತೊಡಗಬೇಕಾದ್ರೂ ದುಡ್ಡು ಬೇಕು, ಕೆಲಸ ಮಾಡ್ತೇನೆ ಹೇಳಿದ್ವಿ. ಆದರೆ ಕೆಲಸ ತೊಡಬೇಕಾದ್ರೆ ಯೋಚನೆ ಬೇಡವಾ, ಆಸೆ ಬೇಡವಾ, ಬಯಕೆ ಬೇಡವಾ? ಅದನ್ನ ಯುಕ್ತ ಕಾಮೇನ ಕರ್ಮಸು ಸಮುದ್ರಂ ವಾವಿಶಂತ್ಯನ್ಯೇ. ಭೀಮಸೇನ ಇನ್ನು ಮುಂದೆ ಹೋಗ್ತಾನೆ, ಎಂದ ಸಮುದ್ರದೊಳಗೂ ಹಾರುವವರಿಲ್ವಾ? ಯಾಕೆ? ಮುತ್ತು ತೆಗಿಲಿಕ್ಕೆ. ಮುತ್ತು ಬೇಕು, ಆದ್ರಿಂದ ಸಮುದ್ರ ಹಾರಿದ್ರು. ಸಮುದ್ರದಂತಹ ದೊಡ್ಡ ಕೆಲಸವನ್ನು ಮಾಡುತ್ತಾರೆ, ಆಕಾಶದಂತಹ ದೊಡ್ಡ ಕೆಲಸಕ್ಕೆ ನೆಗಿತಾರೆ. ಎಲ್ಲ ಯಾಕೆ ಕೇಳಿದರೆ ಬೇಕುಗಳು ಬರಲಾಗಿ. ಅದನ್ನ ಪ್ರತಿಯೊಂದು ಕೆಲಸದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬನಲ್ಲಿಯೂ ಒಳಗೆ ಮೂಡಿಕೊಂಡ ಕಾಮನೆಗಳಿಂದಾಗಿ ಕೆಲಸಗಳೆಲ್ಲ ಆಗ್ತವೆ. ಅದರಿಂದ ಕಾಮೋಹಿ ವಿವಿಧಾಕಾರ, ಅದರಿಂದ ಒಂದೇ ಬಗೆ ಇಲ್ಲ. ಬಯಕೆಗಳು, ಬೇಕುಗಳು ಅಂದರೆ ಕಾಮ ಶಬ್ದಕ್ಕೆ ಅರ್ಥದಲ್ಲಿ ಒಂದೇ ಅರ್ಥ ಬರುವುದಿಲ್ಲ, ಅನೇಕ ಆಯಾಮಗಳಿವೆ. ಸರ್ವಂ ಕಾಮೇನ ಸಂತತ. ಇಡೀ ಜಗತ್ತು ವ್ಯಾಪಿಸಿ ಬಿಟ್ಟಿದೆ ಕಾಮಗಳಿಂದ, ಯೋಚನೆಗಳಿಂದ, ಬಯಕೆಗಳಿಂದ, ಆಸೆಗಳಿಂದ. ಒಬ್ಬೊಬ್ಬರು ಒಂದು ಈಚೆ, ಒಂದೊಂದು ಬಗೆ, ಒಂದೊಂದು ಯೋಚನೆಗಳು, ಒಂದೊಂದು ಆಸೆಗಳು. ತಪಸ್ಸಿಗೆ ಕಾಡಿಗೆ ಓಡಿದವನಿಗೂ ಎಲ್ಲ ಬಿಟ್ಟಿದ್ದಾನೆ ಹೇಳಿ ಅವನಿಗೆ ಏನು ಕಾಮನೆಗಳಿಲ್ಲ ಅಂತಲ್ಲ, ಅವನಿಗೆ ದೇವರ ಕಾಮನೆ ಉಂಟು, ಅವನಿಗೆ ಏಕಾಂತದ ಕಾಮನೆ ಉಂಟು, ಯಾರು ಇರಬಾರ್ದು, ಯಾರು ನೋಡಬಾರ್ದು ಅಂತ. ಹಾಗೆ ಅವನಿಗೆ ಪ್ರಕೃತಿಯ ಸೊತ್ತಿನ ಆಸೆ ಉಂಟು, ಫ್ರೆಶ್ ಆದ ವಸ್ತುಗಳನ್ನು ತಿನ್ನಬೇಕು, ಅಲ್ಲಿದ್ದುಕೊಂಡು ಇರಬೇಕು ಅಂತೇಳಿ. ಹಾಗೆ ಕಾಮನೆ ಇಲ್ಲದೆ ಕೆಲಸ ಆಗುವುದು ಹೇಗೆ ಅಂತ ಕೇಳಿಬಿಟ್ಟ ಇವ. ನಾಸ್ತಿ ನಾಸೀತ್ ನಭವಿತ ಭೂತಂ ಕಾಮಮೃತೆಯ ಪರಂ. ಹಿಂದೆ ಆಗಲಿ, ಮುಂದಾಗಲಿ, ಹಿಂದಾಗಲಿ ಕಾಮನೆಗಳನ್ನು ಬಿಟ್ಟವ ಎನ್ನತಕ್ಕಂತಹ ವ್ಯಕ್ತಿಯೇ ನಮಗೆ ಕಾಣುವುದಿಲ್ಲ. ಓಡಿದವನಲ್ಲಿಯೂ ಓಡಬೇಕು ಅಂತ ಯೋಚನೆ ಉಂಟು, ಇವನ್ನೆಲ್ಲ ಬಿಡಬೇಕು ಅಂತ ಉಂಟು. ಹಾಗಾಗಿ ಏನಕ್ಕಾಗಿ, ಯಾವುದಕ್ಕಾಗಿ ಮನುಷ್ಯ? ಏನಾದರೂ ಒಂದು ಬೇಕಲ್ಲ ಅವನಿಗೆ ಕಾಮನೆ ಅಂತಾನೆ. ಯೋಚನೆ ಇಲ್ಲದೆ, ಆಸೆ ಇಲ್ಲದೆ ಮನಸ್ಸು ಏನನ್ನು ಮಾಡಲಿಕ್ಕೆ ಇಷ್ಟಪಡುತ್ತದೆ. ಹಾಗೆ ಈ ಲೋಕದಲ್ಲಿ ಒಬ್ಬನನ್ನು ನಾನು ಕಾಣುವುದಿಲ್ಲ ಅಂತಾನೆ. ಆದ್ರಿಂದ ಏತತ್ ಸಾರಂ ಮಹಾರಾಜ ಧರ್ಮಾರ್ಥವು ಅತ್ರ ಸಂಸ್ಥಿತ. ಆದ್ರಿಂದ ಪ್ರಧಾನ ಯಾವುದು ಹೇಳಿದರೆ ಕಾಮ, ಅದು ಶ್ರೇಷ್ಠ. ಬೇಕು ಕಂಡಾಗ ಅದಕ್ಕೆ ಧರ್ಮ ಅರ್ಥ ಎರಡು ಸಿಕ್ಕಿಸಿಕೊಳ್ತದೆ. ಯೋಚನೆಗಳು ಬಂದಾಗ, ಬಯಕೆಗಳು ಮೂಡಿದಾಗ ಅದಕ್ಕೆ ಸರಿಯಾಗಿ ಧರ್ಮವನ್ನು ಮಾಡ್ತಾನೆ, ಅದಕ್ಕೆ ಸರಿಯಾಗಿ ಅರ್ಥವನ್ನು ಸಂಪಾದನೆ ಮಾಡ್ತಾನೆ. ಅದು ಧರ್ಮಾರ್ಥಗಳು ಇದರಲ್ಲಿ ನಿಂತಿವೆ, ನೆಲೆಗೊಂಡಿವೆ. ನವನೀತಂ ಯಥಾ ದದ್ನಃ ತಥಾ ಕಾಮಃ ಅರ್ಥಧರ್ಮತಃ. ಹೇಗೆ ನಾವು ಮೊಸರಿನಿಂದ ತುಪ್ಪವನ್ನು ತೆಗಿತೇವೆಯೋ ಹಾಗೆ ಕಾಮವನ್ನು ವಿಶೇಷವಾಗಿ ಕಾಮವು ಅರ್ಥಧರ್ಮತಃ, ಧರ್ಮದಿಂದ ಅರ್ಥದಿಂದ ಕಾಮದ ನೆಲೆಗಟ್ಟು ಜಾಸ್ತಿಯಾಗಿ ಬರ್ತದೆ, ಅದು ಸಾರವಾಗಿ ನಿಲ್ತದೆ. ಶ್ರೇಯಸ್ತೈಲಂ ನವಿಣ್ಯಾಕ. ಹಿಂಡಿಗೋಸ್ಕರ ಯಾರು ಕೆಲಸ ಮಾಡುವುದಲ್ಲ, ಎಣ್ಣೆಗೋಸ್ಕರ ಗಾಣದಲ್ಲಿ ಅರಿಯುವಂಥದ್ದು. ಗಾಣ ಅರಿದಿದ್ದಾನೆ ಕೇಳಿದರೆ ಅದು ಹಿಂಡಿ ತೆಗಿಲಿಕ್ಕೆ ಯಾರು ಹೇಳುವುದಿಲ್ಲ. ನಮಗೆ ಕಬ್ಬಿನ ಜಲ್ಲೆ ಬೇಕಾಗಿದೆ ಅದರದ್ದು, ಅದಕ್ಕೋಸ್ಕರ ನಾವು ಅದರ ರಸ ತೆಗಿತಾ ಇದ್ದೇವೆ ಯಾರು ಹೇಳುವುದಿಲ್ಲ. ರಸವನ್ನು ಎಸೆದು ಜಲ್ಲೆಯನ್ನು ಹಿಡ್ಕೊಂಡು ಯಾರು ತಿರುಗುವುದಿಲ್ಲ. ಹಿಂಡಿಗೋಸ್ಕರ ಎಣ್ಣೆಯನ್ನು ಎಸೆಯುವುದಿಲ್ಲ ಯಾರು. ಎಣ್ಣೆಗೋಸ್ಕರ ಹಿಂಡಿ ಬಂದು, ಹಿಂಡಿ ಸೆಕೆಂಡರಿ, ಎಣ್ಣೆ ಮುಖ್ಯ, ಪ್ರಯಾರಿಟಿ ಎಣ್ಣೆ. ಆದ್ದರಿಂದ ಕಾಮದಿಂದಾಗಿ ಧರ್ಮಾರ್ಥಗಳ ನೆಲೆಗೊಂಡಿವೆ. ಅದರಿಂದ ಘೃತಂ ಶ್ರೇಯ ಉಪಶ್ವಿತ. ಮೊಸರಿಗಿಂತ ಬೆಣ್ಣೆಗಿಂತ ತುಪ್ಪ ಶ್ರೇಯಸ್ಕರ.
ಅದು ಬೇಕು, ಅದರಿಂದ ಹುಳಿ ಮಾಡಲಿಕ್ಕಾಗುತ್ತೋ ಡಿಶ್ ಮಾಡಲಿಕ್ಕಾಗುತ್ತೋ ಕೇಳಬೇಡಿ, ಖಾಲಿ ತುಪ್ಪದಿಂದಲೇ ಬದುಕನ್ನು ಹಸನುಗೊಳಿಸಲಿಕ್ಕೆ ಬರ್ತದೆ. ಇದನ್ನು ಉಲ್ಲೇಖ ಮಾಡಿದೆ. ಹೀಗೆ ಬಹಳ ಚಂದವಾಗಿ ಅದರ ಸೆಕೆಂಡರಿ ಯೂಸೇಜ್ಗಳು ಇರಬಹುದು, ಅದರ ಪ್ರಧಾನವಾದ ಅಂಶಗಳ ಬಗ್ಗೆ ಮಾತಾಡ್ತಾರೆ. ಶ್ರೇಯ ಪುಷ್ಪಬಲಂ ಕಾಷ್ಟ. ಕಡ್ಡಿಗಿಂತ ಕೋಲಿಗಿಂತ ಗಿಡಕ್ಕಿಂತ ಅದರಲ್ಲಿ ಆಗತಕ್ಕಂಥ ಪುಷ್ಪಬಲಕ್ಕೆ ನಾವಲ್ಲ ಒತ್ತು ಕೊಡೋದು. ಗಿಡ ನೆಟ್ಟಿದ್ದೇನೆ, ನೀರು ಹಾಕ್ತಾ ಇದ್ದೇನೆ, ಬೆಳೆಸ್ತಾ ಇದ್ದೇನೆ ಅಂದರೆ ಕೇವಲ ಅದು ಎಲೆ ಆಗಲಿಕ್ಕೆ, ಕೇವಲ ಅದು ಕಾಯಿ ಕೋಲಾಗಲಿಕ್ಕೆ ಅಲ್ಲ, ಅದರಲ್ಲಿ ಕಾಯಿ ಆಗಬೇಕು, ಹೂ ಆಗಬೇಕು. ಹೂವಿಗೋಸ್ಕರ ಕಾಯಿಗೋಸ್ಕರ ನಾವು ಅದನ್ನು ಬೆಳೆಸಿದ್ದೇವೆ, ನಡ್ತೇವೆ, ನೋಡ್ತೇವೆ ಹೊರತು ಖಾಲಿ ಕಡ್ಡಿಗೋಸ್ಕರ ಯಾರು ಗಿಡವನ್ನು ಮಾಡುವುದಿಲ್ಲ. ಕಡ್ಡಿಗಿಂತ ಹೇಗೆ ಪುಷ್ಪಬಲ ಶ್ರೇಷ್ಠವೋ ಹಾಗೆ ಇನ್ನೊಂದು ಉದಾಹರಣೆ ಕೊಡೋದಾ ಹೇಳ್ತೇನೆ. ಪುಷ್ಪತಃ ಮಧ್ವಿವ ಪರಂ ಕಾಮಾತ್ ಸಂಜಾಯತೆ ಸುಖಂ. ಹೂವಿನಿಂದ ರಸ ನಾವು ತೆಗಿತೇವಲ್ಲ, ಜೇನು, ಹೂವಿಗಿಂತ ಶ್ರೇಷ್ಠವಾದ ಜೇನು ಎಷ್ಟು ಸಿಹಿಯೋ ಸುಖಕರವೋ ಹಾಗೆ ಎಲ್ಲಕ್ಕಿಂತ ಮಿಗಿಲಾಗಿ ಕಾಮದಿಂದ ಬಯಕೆಯಿಂದ ನಾವು ಖಂಡಿತವಾಗಿ ಸುಖವನ್ನು ಅನುಭವಿಸ್ತೇವೆ ಅನ್ನುವ ಮುಖ್ಯವಾದ ವಿಷಯ ಹೇಳುತ್ತಾ, ಕಾಮಃ ಧರ್ಮಾರ್ಥಯೋ ಯೋನಿ. ಧರ್ಮ ಮತ್ತು ಅರ್ಥವನ್ನು ಸೃಷ್ಟಿ ಮಾಡುವುದೇ ಕಾಮ. ಧರ್ಮ ಅರ್ಥಗಳು ಬೇಕನಿಸುವುದೇ ಕಾಮದಿಂದ. ಬೇಕನಿಸಿದಾಗ, ಬೇಕೆಂದಾಗಲೇ ನಮಗೆ ಧರ್ಮ ಆಗ್ತದೆ, ಬೇಕೆಂದಾಗಲೇ ನಮ್ಮಿಂದ ಅರ್ಥ ಆಗ್ತದೆ. ಹಾಗಾಗಿ ಕಾಮದ ಮರಿಗಳಾಗಿ ಧರ್ಮಾರ್ಥಗಳಿವೆ. ನಾ ಕಾಮತಃ ವಿವಿಧಾ ಲೋಕಚೇಷ್ಟಾ. ಲೋಕದಲ್ಲಿ ಯಾರ ಚೇಷ್ಟೆಯನ್ನು ನೋಡಿ, ಯಾವುದರಲ್ಲಿ ಎಲ್ಲಿ ಬೇಕಾದ್ರಲ್ಲಿ ನೋಡಿ ಚೇಷ್ಟೆ ಅಂದರೆ ಕ್ರಿಯೆ, ವ್ಯಾಪಾರ, ಆಕ್ಷನ್, ಇದೆಲ್ಲವೂ ಜನರದ್ದು ನಡೆಯುವುದು ಇಷ್ಟದಿಂದಲೇ, ಬಯಕೆಯಿಂದಲೇ, ಯೋಚನೆಗಳಿಂದಲೇ, ಆಸೆಯಿಂದಲೇ. ಕಾಮನೆಗಳು ಇಲ್ಲದಿದ್ದರೆ, ಬೇಕುಗಳು ಇಲ್ಲದಿದ್ದರೆ ಯಾವ ಕೆಲಸ ಆಗುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ ಇವ. ಅದರಿಂದ ಆರಾಮವಾಗಿರು ಅಂತಾನೆ ಧರ್ಮರಾಜನಿಗೆ. ರಮಸ್ವ ಯೋಷಿದ್ವಿಹಿ ಉಪೇತ್ಯ ಕಾಮಂ. ನೀನು ಗಮ್ಮತ್ತಾಗಿ ಬಿಡು, ಹೆಂಗಳೆಯರ ಜೊತೆಯಲ್ಲಿ ಆರಾಮವಾಗಿ, ಬಹುವಚನ ಹಾಕಿದ್ದಾನೆ ಹೆಂಗಳೆಯರ ಜೊತೆಯಲ್ಲಿ ಅಂತೇಳಿ ಆರಾಮವಾಗಿರು ಅಂತ. ಧರ್ಮರಾಜನಿಗೆ 2 ಮದುವೆ ಆಗಿದೆ. ಇರಲಿ, ಭೀಮಸೇನನಿಗೆ ವಸುದೇವನ ತಂಗಿಯಂದಿರೆಲ್ಲ ಸೇರಿ 10 ಹುಡುಗಿಯರಿದ್ದಾರೆ. ಕಾಳಿ ಬೇರೆ ಪ್ರತ್ಯೇಕ ದ್ರೌಪದಿ ಇದ್ದಾಳೆ, ದ್ರೌಪದಿಯನ್ನು ಬಿಟ್ಟು ಬೇರೆ. ಹೀಗಾಗಿ ಹೇಳ್ತಾನೆ, ಅನೇಕ ಭಾರ್ಯೆಯರ ಜೊತೆಯಲ್ಲಿ ಆರಾಮವಾಗಿ ಸ್ವಚ್ಛಂದವಾಗಿ ಕಾಮಗಳನ್ನು ನೀನು ಅನುಭವಿಸು ಅಂತ. ಹೀಗೆ ತೀರ್ಮಾನ ಮಾಡಿದ ಕೊನೆಗೆ ಒಂದೇ ಏಕಪ್ರಕಾರವಾದ ಗೌಣವಾದ ಅರ್ಥದಲ್ಲಿ ತಂದು ನಿಲ್ಲಿಸಿದ ಭೀಮ ಅಂತ ಹೇಳಬೇಡಿ. ಯೋಷಿದ್ವಿ ಅಂದರೆ ಹೆಣ್ಮಕ್ಕಳಿಂದ ಅಂತ ಹೇಳಿದರೆ ಬುದ್ಧಿಂತು ಪ್ರಮದಾಂ ವಿದ್ಯಾ ಅಂತ ನಿಜವಾದ ಅರ್ಥ. ಬುದ್ಧಿ ಹೆಂಗಳೆಯರಿಂದ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥದಲ್ಲಿ ಉಲ್ಲೇಖ ಮಾಡ್ತಾನೆ ಭೀಮಸೇನ. ಹಾಗಾಗಿ ಭೀಮಸೇನ ವಾದದಲ್ಲಿ ಎಷ್ಟೋ ಜನರಿಗೆ ಸ್ಪಷ್ಟವಾದ ವಿವರಣೆ ಸಿಕ್ಕಿರಲಿಲ್ಲ. ಆಚಾರ್ಯ ಮಧುರಲ್ಲಿ ಸ್ಪಷ್ಟವಾಗಿ ಬುದ್ಧಿ ಪ್ರಮದಾಭಿಹಿ ಅಂತಲೇ ಅರ್ಥ ಕೊಡ್ತಾರೆ. ಅದರಿಂದ ಗಮ್ಮತ್ತಾಗಿ ಇರು ಹೇಳಿದರೆ ಆರಾಮವಾಗಿ ಮನುಷ್ಯ ಬುದ್ಧಿಯಲ್ಲಿ ಡಿಸೈರ್ಗಳನ್ನು ಹೊತ್ತುಕೊಂಡು ವ್ಯವಸ್ಥಿತವಾಗಿ ಅದನ್ನು ನಡೆಸಿಕೊಡುವಂತಾಗಲಿ ಆಗಬೇಕು. ಇದನ್ನು ಲೋಕದವರು ಒಪ್ಪಿದ್ದಾರೆ. ಕಾಮೋ ಹಿ ರಾಜನ್ ಪರಮೋ ಭವೇನ್ನಹ. ಭೀಮಸೇನ ಹೇಳ್ತಾನೆ, ನಮಗೆ ಕಾಮವೇ ಶ್ರೇಷ್ಠ. ಕಾಮ ಅಂದರೆ ಯಾರು? ದೇವರೇ, ಆ ಇಚ್ಛೆ ಕೊಡುವ ಭಗವಂತ. ಅತ್ಯಂತ ಪ್ರಶಸ್ತನಾದ ಭಗವಂತನೇ ನಮಗೆ ದೊಡ್ಡ ಅಧಿಕಾರಿಯಾಗಿದ್ದಾನೆ. ಕಾಮೋ ಕಾರ್ಷೀತ್ ನಮೋ ನಮಃ ಅಂತಾರೆ. ಕಾಮಕರ್ತ, ಕಾಮಕಾರಹಿತ, ನಾಹಂಕರ್ತ, ನಾನು ಮಾಡಿದ್ದಲ್ಲ, ನಾನು ಮಾಡಿಸಿದ್ದಲ್ಲ, ಕಾಮ ಮಾಡಿಸಿದ್ದು, ಕಾಮನೆ ಮಾಡಿದ್ದು, ಆದ್ದರಿಂದ ಏಷತೆ ಕಾಮ ಕಾಮಾಯ ಸ್ವಾಹ ಅಂತ ಹೇಳಿ ಉಪಕರ್ಮದ ಸಂದರ್ಭದಲ್ಲಿ ನಮ್ಮನ್ನು ನಡೆಸಿಕೊಡತಕ್ಕಂತಹ ವ್ಯಕ್ತಿ ಭಗವಂತ ಕಾಮಪೂರನಿದ್ದಾನೆ ಅಂತ ಹೇಳುತ್ತಾ ಅಂಥವನ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಭೀಮಸೇನೆಯಲ್ಲಿ ನಿಲ್ತಾನೆ. ಅತ್ಯಂತ ಪರಮ ಶ್ರೇಷ್ಠವಾದ ವ್ಯಕ್ತಿ ಯಾರು ಕೇಳಿದರೆ ದೇವರೇ ಕಾಮನು. ಯಾಕೆ? ಅಪರಿಮಿತವಾದ ಆನಂದ ಸ್ವರೂಪನು, ಆನಂದಮಯನು, ಪೂರ್ಣಾನಂದನು, ನಿರುಪಚರಿತವಾದ ಆನಂದವನ್ನು ಪ್ರತಿನಿತ್ಯ ನಿರಂತರವಾಗಿ ಎಲ್ಲರಿಗೂ ತಾನು ಅನುಭವಿಸುತ್ತಿರುವ ನೆಲೆಯಲ್ಲಿ ಕರುಣಿಸುವವನು, ದಯಪಾಲಿಸುವವನು. ಅಂತಹ ಭಗವಂತನೇ ನಮಗೆ ಅತ್ಯಂತ ಎತ್ತರದವನು ಅಂತ ಹೇಳುತ್ತಾ ಇವನ್ನೆಲ್ಲವನ್ನು ಉಳಿದವರು ಗುರುತಿಸಿದ್ದಾರೆ. ಶಾಂತಂ ಹಿ ತತ್ಸದ್ಭಿಹಿ ಅಪಲಗ್ಗು ಸಾರಂ. ಕಮ್ಮಿ ಇಲ್ಲದ ಅತ್ಯಂತ ಶ್ರೇಷ್ಠವಾದ ಸಾರಭೂತವಾದದ್ದನ್ನು ಪರಮೋಚ್ಚವಾದ ಸುಖದ ತಾಣವನ್ನಾಗಿ ಎಲ್ಲ ಸಜ್ಜನರು ಇದನ್ನೇ ತಿಳಿಸಿತ್ತು. ಸಜ್ಜನರು ತಿಳಿಯುವಂತೆ ಈ ಸಂಗತಿ ಇರಲಾಗಿ ನಾವು ಅದರ ಅರ್ಥವನ್ನು ಚೆನ್ನಾಗಿ ಮಾಡಲಿಕ್ಕೆ. ಆದ್ದರಿಂದ ಧರ್ಮಾರ್ಥ ಕಾಮಾಹ ಸಮಮೇವ ಸೇವ್ಯಾ. ನಾನು ಇಷ್ಟು ಹೇಳಿ ಅವನು ನಿಲ್ಲಿಸಲಿಲ್ಲ. ಇಚ್ಛೆ ಮಾತ್ರ ಸಾಕು ಅಂತ ಹೇಳಿದರೆ, ನನಗೆ ಧರ್ಮ ಮಾಡಬೇಕು ಅಂತ ಉಂಟು, ಬಂತಲ್ಲ ಕಾಮನೆ ಮೊದಲಿಗೆ, ಅದರಿಂದ ದುಡ್ಡು ಬರ್ತದೆ,
ದುಡ್ಡಿನಿಂದ ಧರ್ಮವನ್ನು ನಡೆಸಬೇಕು ಅಂತ ನನಗೆ ಗೊತ್ತುಂಟು, ಅಷ್ಟು ಹೇಳಿಕೊಂಡು ಸುಮ್ಮನೆ ಕೂತ್ರೆ ಆಗ್ತದೆ, ಕೆಲಸ ಆಗ್ತದೆ? ಆಗುವುದಿಲ್ಲ. ಆದ್ದರಿಂದ ಕಾಮನೆಗಳನ್ನು ಉಪಯೋಗಿಸಿಕೊಂಡಾಗಿ ಅದಕ್ಕೆ ಅನುಗುಣವಾಗಿ ಧರ್ಮವನ್ನು ಅರ್ಥವನ್ನು ಬಯಸಿಕೊಂಡು ಬಳಸಿಕೊಂಡು ನಡೆಸಬೇಕು. ಅದನ್ನು ಧರ್ಮಾರ್ಥ ಕಾಮ ಸಮಮೇವ ಸೇವ್ಯ, ಎಲ್ಲವನ್ನು ಉಪಯೋಗಿಸಿಕೊಳ್ಳಿಕೊಂಡು ತನ್ನಲ್ಲಿ ಅಳವಡಿಸಿಕೊಳ್ಳಿಕೊಂಡು ಯಾವುದಾದ್ರೂ ಒಂದನ್ನು ಯಾವುದಾದ್ರೂ ಗಟ್ಟಿ ಇಟ್ಕೊಂಡ್ರೆ ಅವ ಸೋತಾಗಿ. ಯೋ ಹ್ಯೇಕ ಭಕ್ತ ಸನರೋ ಜಗನ್ಯ, ಧರ್ಮವನ್ನು ಮಾತ್ರ ಅವಲಂಬಿಸಿದ್ದಾನೆ ಹೇಳಿದರೆ ಅವನಿಂದ ಧರ್ಮ ಆಗುವುದಿಲ್ಲ. ಧರ್ಮವನ್ನು ಮಾತ್ರ ಮಾಡಲಿ ಬರುವುದೇ ಇಲ್ಲ. ಯಾಕೆ? ಇಚ್ಛೆ ಬರಲೇಬೇಕು ಅವನಿಗೆ. ಆಯ್ತು, ಇಚ್ಛೆ ಬರ್ತಾ ಉಂಟು ಹೇಳಿದರೆ ಇಚ್ಛೆ ಮಾಡಿದರೆ ಆಯ್ತು. ಇವತ್ತು ಅಡುಗೆ ಮಾಡಬೇಕು ಅಂತ ಉಂಟು, ಚೆನ್ನಾಗಿ ತಿನ್ನಬೇಕು ಅಂತ ಉಂಟು, ಆನಂತರ ಸುಮಾರು ಕೆಲಸ ಮಾಡಬೇಕು ಅಂತ ಉಂಟು, ಮತ್ತೆ ಏನು ಉಂಟು ಹೇಳ್ತಾ ಹೋದ್ರೆ ಆಯ್ತು, ಕೆಲಸ ಆಗದಿದ್ರೆ. ಆದ್ದರಿಂದ ಒಂದನ್ನೇ ಯಾರಾದರೂ ನಂಬಿಕೊಂಡ್ರೆ ಅವನು ಕೆಳಮಟ್ಟದವ ಅಂತ ಅರ್ಥ, ನೀಚವ ಒಂದು ದೃಷ್ಟಿಯಿಂದ. ಮತ್ತೆ ದ್ವಯೋಸ್ತು ಸಕ್ತಂ ಪ್ರವದಂತಿ ಮಧ್ಯಮ, ಎರಡನ್ನು ಅಪ್ಪಿಕೊಂಡ್ರೆ ಅವನು ಮಧ್ಯಮ ಅಂತಾನೆ. ಯೋಚನೆಗಳು ಬಂತು, ಧರ್ಮವನ್ನು ಮಾಡಿದ, ಅದರ ಅರ್ಥ ಇಲ್ಲ ಅವನಲ್ಲಿ. ಯೋಚನೆಗಳು ಬಂತು, ಅರ್ಥವನ್ನು ಮಾಡಿದ, ಧರ್ಮ ಮಾಡಲೇ ಇಲ್ಲ, ಸೋತವ. ಹಾಗಾಗಿ ಎರಡೇ ಇದ್ದರೆ ಯಾವತ್ತೂ ಕೆಲಸ ಆಗುವುದಿಲ್ಲ. ಕಾಮದ ಜೊತೆಯಲ್ಲಿ ಒಂದು ಮಾತ್ರ ಸೇರಿದರೆ ಆಗುವುದಿಲ್ಲ. ಎರಡು ಸೇರಿದ್ದನ್ನು ಮಧ್ಯಮ ಅಂತೇವೆ ನಾವು. ಅದರಿಂದ ಪೂರಾಗಿ ಸವುತ್ತಮ ಯಃ ಯೋಭಿರತಃ ತ್ರಿವರ್ಗೆ, ಮೂರಲ್ಲಿ ಯಾರು ಆರಾಮವಾಗಿರುತ್ತಾನೆ, ತ್ರಿವರ್ಗ ಅಂದರೆ ಧರ್ಮಾರ್ಥ ಕಾಮ. ಅದರಿಂದ ಧರ್ಮಾರ್ಥ ಕಾಮಗಳನ್ನೇ ಪರಿಪೂರ್ಣವಾಗಿ ಇಟ್ಟುಕೊಳ್ಳಬೇಕು. ಅವು ಕೇಳಿದ್ದ ಮೂರಲ್ಲಿ ಯಾವುದು ಮೊದಲು ಮತ್ತೆ ಕೊನೆ ಅಂತ, ಅದಕ್ಕೆ ಇವನು ಉತ್ತರ ಭಾರಿ ಚೆನ್ನಾಗಿದೆ. ಮೂರು ಬೇಕೇ, ಅದರಲ್ಲಿ ಎರಡು ಇಟ್ಕೊಂಡ್ರೆ ಮಧ್ಯಮ, ಒಂದಿಟ್ರೆ ಅಧಮ ಅಂತ. ಅವ್ರು ಯಾವುದು ಶ್ರೇಷ್ಠ, ಯಾವುದು ಮಧ್ಯಮ, ಯಾವುದು ಕನಿಷ್ಠ ಅಂತ ಕೇಳಿದರೆ ಇವ ಹೇಳ್ತಾನೆ, ಮೂರೊಟ್ಟಿದ್ದಾಗ ಉತ್ತಮ, ಎರಡೊಟ್ಟು ಸೇರಿದಾಗ ಮಧ್ಯಮ, ಒಂದೇ ಬಂದಾಗ ನೀಚ ಅಂತ. ಇವನ ವಿವರಣೆ ಚಿಂತನೆ ಪ್ರತ್ಯೇಕವಾದ ಒಂದು ರೂಟಲ್ಲಿ ಬಂದಿದೆ, ಒಂದು ದೃಷ್ಟಿಯಲ್ಲಿ ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಮಗೆ ಭಗವಂತನೇ ಪರಿಪೂರ್ಣವಾದ ಆನಂದನೇ ಶ್ರೇಷ್ಠನಾಗಿದ್ದಾನೆ ಹೇಳುವ ಮೂಲಕ ವೈಶಂಪಾಯನರು ಈ ರೀತಿಯಾಗಿ ಭೀಮಸೇನ ವಾದ ಮಾಡಿದ, ಧರ್ಮರಾಜನಿಗೆ ಹೇಳಿದ ಅಂತ ಅವರ ಮುಂದಿನ ಪೀಳಿಗೆ ಜನಮೇಜಯನಿಗೆ ಕಥೆ ಹೇಳ್ತಾರೆ. ಹೇಳುವಾಗ ಎಂತಹ ಭೀಮ ಹೇಳಿದ್ದು, ಆ ಭೀಮಸೇನ ಬಗ್ಗೆ ಒಂದು ಮಾತಿದೆ. ಇಲ್ಲಿ ಅನುಸ್ಯೂತವಾದ ಈ ಮಾತಿಗೆ ಒಂದು ಭಾರ ಇದೆ. ಪ್ರಾಜ್ಞ ಸುಹೃತ್ ಚಂದನ ಸಾರಲಿಪ್ತ ವಿಚಿತ್ರ ಮಾಲ್ಯಾಭರಣೈ ಉಪೇತಃ. ಭೀಮಸೇನ ಹೇಗಿದ್ದಾನೆ ಕೇಳಿದರೆ ಬಹಳ ಸ್ಪಷ್ಟವಾಗಿ ಅನುಸಂಧಾನ ಮಾಡಿದವನು. ಪ್ರಾಜ್ಞ, ಏನು ತಪ್ಪಿಲ್ಲ, ಪೂರ್ಣವಾದ ಎಚ್ಚರ. ಸುಹೃತ್, ಎಲ್ಲರಿಗೂ ಅತ್ಯಂತ ಪ್ರಿಯನಾದ ವ್ಯಕ್ತಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಚಂದನ ಸಾರಲಿಪ್ತ, ಮೈಗೆಲ್ಲ ಚಂದವಾದಂತಹ ಗಂಧವನ್ನು ಮೆತ್ತಿಕೊಂಡಿದ್ದಾನೆ. ವಿಚಿತ್ರ ಮಾಲ್ಯಾಭರಣೈ ಉಪೇತಃ, ಬಹಳ ಬಗೆಯ ಮಾಲೆಗಳಿಂದ, ಆಭರಣಗಳಿಂದ, ಮಾಲೆ ಅಂದರೆ ಪುಷ್ಪದ ಮಾಲೆಗಳು, ಆಭರಣಗಳು ಅಂದರೆ ಬಂಗಾರದ ಆಭರಣಗಳು, ಅವುಗಳಿಂದೆಲ್ಲ ಶೋಭಿಸಿದ್ದಾನಿಮ ಅಂತ ಸ್ಪಷ್ಟವಾಗಿ ಭೀಮಸೇನನ ಬಗ್ಗೆ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಇದು ಭೀಮಸೇನನನ್ನು ಹೇಳಿದ್ದು ಹೌದು, ಭೀಮಸೇನ ಹೇಳಿದ ಕಾಮದೇವನನ್ನು ಹೇಳಿದ್ದು ಹೌದು. ಕಾಮದೇವ ಮನೋಹರನಾಗಿದ್ದಾನೆ ಭಗವಂತ ಅನ್ನೋ ಚಿಂತನೆಯಲ್ಲಿ ಪ್ರಾಜ್ಞ, ಪರಿಪೂರ್ಣವಾದ ಎಚ್ಚರವುಳ್ಳವ, ಯಾವತ್ತು ಜ್ಞಾನಸ್ವರೂಪನಾಗಿದ್ದಾನೆ. ಸತ್ಯಜ್ಞಾನವನಂತಂ ಬ್ರಹ್ಮ. ಸುಹೃತ್, ಅವನು ಎಲ್ಲರಿಗೂ ಗೆಳೆಯನಿದ್ದಾನೆ. ದ್ವಾಸುವರ್ಣ ಸೈಜ ಸಖಾಯ, ಯಾವತ್ತೂ ಒಳಗೆ ಇದ್ದುಕೊಂಡು ಜೀವನ ಗೆಳೆಯನಾಗಿ ನಿಂತವ ದೇವರಿದ್ದಾನೆ. ಅಂದರೆ ಕಾಮ ಗೆಳೆಯನಾಗಿ ಭಗವಂತ ಅಲ್ಲೇ ಇದ್ದಾನೆ ಎಚ್ಚರಗೊಳ್ಳಿಕ್ಕೆ. ಚಂದನ ಸಾರಲಿಪ್ತ, ಅವನೆಲ್ಲ ಒಳ್ಳೆಯದಾಗಿರತಕ್ಕ, ವಿಶೇಷವಾಗಿರತಕ್ಕಂತಹ ಆಹ್ಲಾದಕರವಾದ ಶ್ರೇಷ್ಠವಾದ ವಸ್ತುಗಳಿಂದೆಲ್ಲ ಯಾವತ್ತೂ ತುಂಬಿದವನು. ಅಂದರೆ ಸಕಲ ಗುಣ ಸಂಪೂರ್ಣನಿದ್ದಾನೆ, ಉತ್ತಮನಾಗಿದ್ದಾನೆ. ಚದಿ ಆಹ್ಲಾದೆ ಅಂತ ಚಂದನ ಶಬ್ದಕ್ಕೆ ಅರ್ಥ, ಆನಂದ ಅಂತ ಅರ್ಥ. ಆನಂದ ಸಾರ, ಶ್ರೇಷ್ಠವಾದ ಆನಂದ. ತಿನ್ನುವುದರಿಂದ, ವಿಷಯ ಸುಖಗಳಿಂದ, ಇನ್ಯಾವುದೋ ಬಗೆಯಿಂದ ಬರತಕ್ಕ ಆನಂದಗಳಲ್ಲೆಲ್ಲ ಭೌತವಾದ್ದಲ್ಲ, ಅಪ್ರಾಕೃತವಾದ ಆನಂದಗಳಿಂದ ತುಂಬಿದವ ಭಗವಂತ ನಿರಂತರವಾಗಿ. ಹಾಗೆಯೇ ವಿಚಿತ್ರ ಮಾಲ್ಯಾಭರಣೈ ಉಪೇತ, ಇಡೀ ಜಗತ್ತಿನಲ್ಲಿ ಕಂಡು ಸಿಗದ ಅಪ್ರಾಕೃತವಾದ, ವಿಚಿತ್ರ ಅಂದಾಗಿ ಜ್ಞಾನಮಯವಾದ, ಚಿತ್ತರ ಅಂತಹ ವಿಶಿಷ್ಟವಾದ ಜ್ಞಾನಮಯವಾದ ಅಪ್ರಾಕೃತವಾದ ಆಭರಣಗಳಿಂದ ಭಗವಂತ ಗಂಗೊಳಿಸಿದ್ದಾನೆ. ಭೀಮಸೇನನು ಹಾಗೆ ಚಿತ್ತರಮಣವಾಗಿರತಕ್ಕ, ವಿಚಿತ್ರ ಅಂದರೆ ಅವನು ಜ್ಞಾನದ ಅಧಿದೇವತೆ ಇದ್ದಾನೆ, ವಿಜ್ಞಾನಮಯ ಕೋಶದ ಒಡೆಯನಿದ್ದಾನೆ. ಅಂತಹ ವಿಶೇಷವಾದಂತಹ ಭೀಮಸೇನ ಅವನು ಪ್ರಾಣತತ್ವ ಆಗಿದ್ದಾನೆ. ಆದ್ದರಿಂದ ಅವನು ಸುಹೃತ್, ಎಲ್ಲರಿಗೂ ಗಾಳಿ ಬೇಕೇ ಬೇಕು.
ನೋಡಿ, ಬೇಕುಗಳನ್ನು ತೋರಿಸ್ಲಿಕ್ಕೆ ಹೇಳಿದ್ದು. ಯಾರಿಗೆ ಬದುಕುವುದು ಬೇಡ ಕಾಣಿಸ್ತದೆ? ಎಲ್ಲರಿಗೂ ಬದುಕಬೇಕು. ಒಳ್ಳೆಯ ರೀತಿಯಾದ ಹೃದಯ ಬೇಕು. ಹೃದಯ ಅಂದರೆ ಹಾರ್ಟ್, ಚೆನ್ನಾಗಿ ಕ್ರಿಯಾಶೀಲವಾದದ್ದು ಬೇಕು ಅಂತಾರೆ. ಅದನ್ನು ಹೇಳಿದ್ದು ಭೀಮಸೇನ. ಅದೇ ಹೇಳಿದ್ದು, ಬೇಕು ಕಾಣ್ತದೆ ಇಲ್ವ ನಿಮಗೆ? ಬೇರೆ ಏನು ಬೇಕು? ಅದಕ್ಕೆ ಅವನು ಹೇಳಿದ, ಋಷಿಗಳಿಗೂ ಬೇಕು, ಇಲ್ಲದ ಋಷಿ ಇಲ್ಲ. ದೇವರು ಬೇಕು. ದೇವರನ್ನು ನೋಡಲಿಕ್ಕೆ ಅವನಿಗೆ ದೇಹ ಬೇಕು, ದೇಹದಲ್ಲಿ ಆರೋಗ್ಯ ಬೇಕು. ಮತ್ತೇನು ಬೇಡ ಹೇಳ್ತಾನೆ ಅವನು? ಬೇಕಿಲ್ಲದ, ಕಾಮನಿಲ್ಲದ, ತನ್ನ ಮೇಲೆ ತನಗೇ ಪ್ರೀತಿ ಉಂಟು ಅವನಿಗೆ. ಪ್ರೀತಿಯೇ ಇಲ್ಲ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಯನ್ನೇ ದ್ವೇಷಿಸ್ತೇನೆ ಮಾಡಲಿಕ್ಕೆ ಆಗುವುದಿಲ್ಲ. ದೇವರನ್ನು ಪ್ರೀತಿಸ್ತೀಯಾ? ಹೌದು. ದೇವರನ್ನು ಮಾತ್ರ ಪ್ರೀತಿಸ್ತೀಯಾ? ಹೌದು ಹೇಳಿದರು. ದೇವರನ್ನು ಪ್ರೀತಿಸಲಿಕ್ಕೆ ನೀನು ನಿನ್ನನ್ನು ಪ್ರೀತಿಸಿಕೊಳ್ಳೋದು ಬೇಡ. ಯಾಕೆ? ದೇವರನ್ನು ಕಾಣಲಿಕ್ಕೆ ಈ ಭೌತ ದೇಹ ಬೇಕಲ್ಲ, ಸಾಧನೆಗೆ ಈ ದೇಹ ಬೇಕಲ್ಲ. ಅದಕ್ಕೋಸ್ಕರ ಸರೋವರದಲ್ಲಿ ಮುಳುಗೇಳಲಿಕ್ಕೆ ನೀರು ಬೇಕಲ್ಲ, ಗಾಳಿ ಬೇಕಲ್ಲ, ದೇಹದ ಧಾರಣೆಗೋಸ್ಕರ ಹಣ್ಣು ಹಂಪಲು ಬೇಕಲ್ಲ. ಹೀಗೆ ಒಂದೊಂದು ಬೇಕುಗಳನ್ನು ಸಾಧನೆಗೆ ಭೂಮಿ, ತಪೋಭೂಮಿ, ಅಲ್ಲಿನ ನೀರು, ಆಶ್ರಯ, ಗಾಳಿ ಎಲ್ಲವನ್ನು ತೊರೆದರೂ ತನ್ನನ್ನು ತಾನು ಪ್ರೀತಿಸಿ ದೇವರನ್ನು ಪ್ರೀತಿಸಲೇಬೇಕಾಗ್ತದೆ ಎನ್ನುವ ಬಹಳ ಅದ್ಭುತವಾದ ಚಿಂತನೆಯಲ್ಲಿ ಬಹಳ ಎತ್ತರದಲ್ಲಿ ಭಗವಂತನ ತಿಳಿದವನು ಭೀಮಸೇನ. ಪ್ರಾಜ್ಞ ಅಂದ್ರೆ ಹಾಗೆ, ಅಂದರೆ ಪರಮಾತ್ಮ, ಬಹಳ ದೊಡ್ಡ ಸರ್ವೋತ್ತಮನಾದ ಪರಮಾತ್ಮನನ್ನು ಚೆನ್ನಾಗಿ ತಿಳಿದಿದ್ದಾನೆ. ಅಂತಹ ಭೀಮಸೇನ ತನ್ನ ವಾದವನ್ನು ಮಂಡಿಸಿದ್ದಾನೆ ಅಂತ ಹೇಳಿ ವೈಶಂಪಾಯನರು ಚಿಂತನೆಯನ್ನು ಕೊಡ್ತಾರೆ. ಇದಂ ವಚಃ ಸಂಗ್ರಹ ವಿಗ್ರಹೇಣ. ಅವನು ಸಾಮಾನ್ಯವಾಗಿಯೂ ಹೇಳಿದ, ವಿಶೇಷವಾಗಿಯೂ ಹೇಳಿದ. ಭೀಮಸೇನ ಅಂದರೆ ಇಲ್ಲಿ ನಮಗೆ ಕೊಟ್ಟದ್ದು ಚೂರೇ. ವೈಶಂಪಾಯನರು ಹೇಳುವಾಗ ಬಹಳ ವಿಸ್ತಾರವಾಗಿ ಹೇಳಿದ್ದಾನೆ, ಅದರ ಬಗ್ಗೆ ಚಿಂತನೆ ಮಾಡಿದ್ದಾನೆ, ಸಾರವನ್ನು ತಿಳಿಸಿಕೊಟ್ಟಿದ್ದಾನೆ. ಹೀಗೆ ಬಹಳ ಚೆಂದಾಗಿ ಸಂಪ್ರೋಚ್ಯ ಪರಮಾತ್ಮನನ್ನು ತಿಳಿಸಿಕೊಟ್ಟದರಲ್ಲಿ ಭೀಮಃ ವೀರರಾಮ ವೀರಃ ಮಾತನ್ನು ನಿಲ್ಲಿಸಿದ್ದಾನೆ. ಕೊನೆಗೆ ಧರ್ಮರಾಜ ಮಾತಾಡ್ತಾನೆ. ಇಲ್ಲಿ ಧರ್ಮರಾಜ ಮಾತಾಡುವಾಗ ಮೊದಲು ಹೇಳ್ತಾನೆ, ಪ್ರೈಸ್ ಮಾಡ್ತಾನೆ, ಚೆನ್ನಾಗಿತ್ತು ನಿಮ್ಮ ಮಾತುಕತೆ. ನಿಸ್ಸಂಶಯಂ ನಿಶ್ಚಿತ ತತ್ವಶಾಸ್ತ್ರ. ನೀವೆಲ್ಲ ಒಳ್ಳೆ ಶಾಸ್ತ್ರಗಳನ್ನು ಅರಿತಿದ್ದೀರಿ. ಶಾಸ್ತ್ರದ ನಿಶ್ಚಯ ನಿಮಗೆ ಇದೆ. ನನಗೆ ಕೇಳಬೇಕು ಅಂತ ಆಸೆ ನಿಮ್ಮನ್ನು ಕೇಳಿದೆ ನಾನು. ಬಹಳ ಚೆನ್ನಾಗಿ ಶಾಸ್ತ್ರದ ಬಗ್ಗೆ ನಿಮ್ಮ ನಿಲುವು ಇತ್ತು, ನನಗೊತ್ತು. ಬಹಳ ಚೆನ್ನಾಗಿದೆ. ಸರ್ವೇ ಭವಂತಹ ವಿದಿತ ಪ್ರಮಾಣ. ಎಲ್ಲರಿಗೂ ಪ್ರಮಾಣದ ಜಿಜ್ಞಾಸೆ ಬಹಳ ಚೆನ್ನಾಗಿದೆ. ಎಲ್ಲರ ಕೈಯಲ್ಲಿ ಮಾತುಗಳು ಚೆನ್ನಾಗಿ ಬಂದಿವೆ. ಎಲ್ಲರೂ ಪ್ರಮಾಣವನ್ನು ಅರಿತಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಮತ್ತು ನಾನು ಹೇಳುತ್ತೇನೆ, ನೀವು ಕೇಳಬೇಕು ನನ್ನ ಮಾತುಗಳನ್ನು ಅಂತ ಹೇಳಿ ಪ್ರಸ್ತಾವ ಮಾಡಿ ತಾನು ಒಂದಿಷ್ಟು ಮಾತನ್ನು ಧರ್ಮರಾಜ ಈ ಸಂದರ್ಭದಲ್ಲಿ ಹೇಳ್ತಾನೆ. ಧರ್ಮರಾಜನ ಮಾತಿನಲ್ಲಿ ವಿಷಯವಾಗಿ ಮೋಕ್ಷ ಬರ್ತದೆ, ಸಬ್ಜೆಕ್ಟ್, ವಿಷಯ ಸತ್ಯ. ಆದರೆ ಇವಾಗ ಕೇಳಿದ್ದು ಶುರು ಮಾಡಿದ್ದು ಧರ್ಮಾರ್ಥಕಾಮಗಳಲ್ಲಿ ಶ್ರೇಷ್ಠ ಯಾವುದು ಅಂತ ಹೊರಟದ್ದು. ಹೀಗಾಗಿ ಅದರ ಬಗ್ಗೆ ಅವನು ವಿಶೇಷವಾದ ನಿಲುವನ್ನು ಹೇಳದೆ ಮೋಕ್ಷದ ಎಡೆಗೆ ಹೆಚ್ಚು ಮಾತುಗಳನ್ನು ಉಲ್ಲೇಖ ಮಾಡಿದ್ದರಿಂದ ಇಲ್ಲಿನ ಮುಂದಿನ ಮಾತುಕತೆಯಲ್ಲಿ ಎಲ್ಲಿಯೂ ಸಹ ಯಾವುದೇ ರೀತಿಯಾದ ವಿರೋಧಗಳು, ವಿಪರೀತಗಳು ಕಂಡುಬರುವುದಿಲ್ಲ. ಧರ್ಮರಾಜ ಹೇಳಿದ, ಯೋವೈ, ಮುಖ್ಯವಾಗಿ ವ್ಯಕ್ತಿಯನ್ನು ನೋಡಿಕೊಂಡ್ರೆ, ಯೋವೈನ ಪಾಪೇ ನಿರತಃ ನ ಪುಣ್ಯೇ. ಯಾವನೊಬ್ಬನು ಸಹ ಪುಣ್ಯದಲ್ಲಿ ತೊಡಗಿಕೊಳ್ಳದಿದ್ದವ ಅಥವಾ ಪಾಪವನ್ನು ಮಾಡದೇ ಇರುತ್ತಾನೆ, ಇಂಥವನು ನಾರ್ಥೇ ನ ಧರ್ಮೇ ಮನುಜಃ ನ ಕಾಮೆ. ಅಂಥವನು ಧರ್ಮದಲ್ಲಿ ಇಲ್ಲ, ಅರ್ಥದಲ್ಲಿ ಇಲ್ಲ, ಕಾಮದಲ್ಲಿ ಇಲ್ಲ. ಹಾಗಾಗಿ ಇದು ಮೂರನ್ನೂ ಬಿಟ್ಟವನು ಇರ್ತಾನೆ. ಹೇಗಿರ್ತಾನೆ ಅವನು? ವಿಮುಕ್ತ ದೋಷ ಸಮ ಫಲ್ಗುಸಾರ. ಕೃಷ್ಣ ಹೇಳಿದ ಹಾಗೆ, ಸಮಲೋಷ್ಟಾಶ್ಮಕಾಂಚನ ಹೇಳಿದ ಹಾಗೆ, ಒಬ್ಬ ಸಮತ್ವದಲ್ಲಿ ಕೂತಿದ್ದಾನೆ. ಅವನು ದೊಡ್ಡದನ್ನು ದೊಡ್ಡದು ಹೇಳುವುದಿಲ್ಲ, ಸಣ್ಣದನ್ನು ಸಣ್ಣದು ಹೇಳುವುದಿಲ್ಲ, ಪ್ರಿಯಾಪ್ರಿಯಗಳ ಜಂಜಾಟದಿಂದ ದೂರ ಇದ್ದಾನೆ. ಯಾವುದರ ಬಗ್ಗೆ ಅವನು ಸಂಬಂಧವನ್ನೇ ಹಚ್ಚಿಕೊಳ್ಳುವುದಿಲ್ಲ. ಅಂತ ವಿಮುಕ್ತ ದೋಷನಿದ್ದಾನೆ. ಇವನು ಏನಾಗ್ತಾನೆ? ವಿಮುಚ್ಯತೆ ಸುಖ ದುಃಖ ಸಿದ್ಧ. ಅವನು ಸುಖ ದುಃಖಗಳಿಂದ, ಈ ಬಂಧನದಿಂದ ಕಳಚಿಕೊಳ್ಳುತ್ತಾನೆ, ಸಿದ್ಧ ಪುರುಷನಾಗ್ತಾನೆ. ಈಗೇನಾಯಿತು ಅರ್ಥ? ಇವನು ಬೇರೆ ಮಾತಾಡಿತು ಧರ್ಮರಾಜ, ವಿಷಯ ಸತ್ಯ, ಮೋಕ್ಷದ ವಿಷಯದನ್ನು ಮಾತಾಡ್ತಾ ಬಂದ. ಇದು ಯಾವಾಗ ಆಗ್ತದೆ? ಬಹಳ ತಡವಾಗಿ ಆಗ್ತದಲ್ವಾ? ಏಕಪ್ರಕಾರದಲ್ಲಿ ಹುಟ್ಟಿ ಬಂದವನೇ ಕೂಡಲೇ ಅವನು ಧರ್ಮವನ್ನು ನಡೆಸದೆ, ಅರ್ಥವನ್ನು ನಡೆಸದೆ, ಕಾಮನೆಗಳು ಇಲ್ಲದೆ
ಯಾವುದರ ವಿಷಯದಲ್ಲಿಯೂ ಪ್ರಿಯಾಪ್ರಿಯ ಯೋಚನೆ ಇಲ್ಲ ಎನ್ನುವ ಒಂದು ಯೋಚನೆ ಬೇಕಲ್ವಾ. ನಾನು ಯಾರನ್ನು ದ್ವೇಷಿಸಲಾರೆ, ನಾನು ಯಾರನ್ನು ಸಹ ಇಚ್ಛಿಸಲಾರೆ, ಬಯಸಲಾರೆ, ಪ್ರೇಮಿಸಲಾರೆ, ಪ್ರೀತಿಸಲಾರೆ, ಹೀಗೆ ರಾಗದ್ವೇಷಗಳಿಂದ ನಾನು ದೂರ ಇದ್ದೇನೆ ಅನ್ನುವ ನೆಲೆಗಟ್ಟನ್ನು, ಭೂಮಿಕೆಯನ್ನು ತನ್ನ ತಲೆಯಲ್ಲಿ ಆತ ಮಾಡಿಕೊಳ್ಳಬೇಕು. ಅದು ಒಂದು ಇಚ್ಛೆ ಅಲ್ವಾ. ನಾನು ಯಾವುದನ್ನು ಪ್ರೀತಿಸಬಾರದು ಎನ್ನುವ ಒಂದು ಮಾತನ್ನು ಪ್ರೀತಿಸಬೇಕಲ್ಲ ಅವನು, ತನ್ನ ಧೋರಣೆಯನ್ನು. ಹಾಗಾಗಿ ನಾನು ಧರ್ಮವನ್ನು, ಅರ್ಥವನ್ನು, ಕಾಮವನ್ನು ನಡೆಸ್ತಾ ಇಲ್ಲ. ಸರ್ವತ್ಯಾಗ, ಎಲ್ಲದರ ದೋಷವನ್ನು ಬಿಟ್ಟಿದ್ದಾನೆ. ಯಾವ ಪುಣ್ಯಕರ್ಮ ಇಲ್ಲ, ಯಾವ ಪಾಪಕರ್ಮ ಇಲ್ಲ, ಎಲ್ಲ ಸರಿ. ಆದರೆ ಜೀವನ ಯಾತ್ರೆ ಆಗ್ತಾ ಉಂಟಲ್ಲ, ನಿತ್ಯ ಕೆಲಸ ಆಗ್ತಾ ಉಂಟಲ್ಲ, ಇದನ್ನು ಕೃಷ್ಣ ಏನು ಹೇಳಿದ? ಇದು ಆಗ್ತದೆ ಅಂತ ಮಾಡಿಕೊಳ್ಳಿಕ್ಕೆ ಅಷ್ಟೇ, ಅದರ ಬಗ್ಗೆ ಗಮನವೇ ಇಲ್ಲ. ನಿತ್ಯವನ್ನು ಆಗುವಂಥದ್ದನ್ನು ಆಗ್ತಾ ಇರ್ತದೆ ಎನ್ನುವಂಥರ ಮಟ್ಟಿಗೆ ಅದನ್ನು ಹಾಕಿಕೊಳ್ಳದೆ, ತಲೆಯಲ್ಲಿ ಹೊತ್ತುಕೊಳ್ಳದೆ, ಅಭಿನಿವೇಶ ಕಾಣದೆ ಇರತಕ್ಕಂಥ ಯೋಗಿ, ಅದು ಸರಿ, ಅವನ ಬಗ್ಗೆ ಮಾತಾಡಿದೀವ. ಅಂಥವನು ಮೋಕ್ಷದೆಡೆಗೆ ತೆರಳಿದ್ದಾನೆ, ಸತ್ಯ. ಅದನ್ನು ಯಾರು ವಿರೋಧಿಸುವುದಿಲ್ಲ. ಈಗ ಭೂತಾನಿ ಜಾತಿ ಮರಣಾನ್ವಿತಾನಿ ಜರಾ ವಿಕಾರೈಶ್ಚ ಸಮನ್ವಿತಾನಿ ಭೂಯಶ್ಚ ತೈಹಿ ಪ್ರತಿಬೋಧಿತಾನಿ ಮೋಕ್ಷಂ ಪ್ರಶಂಸಂತಿ ನದಂಚ ವಿದ್ಮಃ. ಇಲ್ಲಿನ ಹುಟ್ಟು ಸಾವುಗಳನ್ನು ನೋಡ್ತಾ, ಮುದಿತನ ರೋಗಗಳನ್ನೆಲ್ಲ ಹೊತ್ತುಕೊಳ್ತಾ ಜನ ಇದನ್ನು ಬಹಳಷ್ಟು ಕಷ್ಟದಲ್ಲಿ ಅನುಭವಿಸಿ ಮತ್ತೆ ಮತ್ತೆ ಇಲ್ಲಿಂದ ಅವರಿಗೆ ಎಚ್ಚರ ಆಗ್ತದೆ. ಹುಟ್ಟು ಸಾವುಗಳು ಬಂದೇ ಬರ್ತಾವೆ, ಅದನ್ನು ಮೀರಬೇಕು ಅಂತ. ರೋಗ ರುಜಿನಗಳು, ಮುದಿತನಗಳೆಲ್ಲ ಹಾಗೆ ಆಗ್ತವೆ, ಅದನ್ನು ತಪ್ಪಿಸಬೇಕು ಅಂತ. ಹೀಗಾಗಿ ಇದರಿಂದ ಬರುವುದನ್ನು ನೋಡಿ ನೋಡಿ ಅಭ್ಯಾಸ ಆದವ ಮೋಕ್ಷವನ್ನು ಬಯಸ್ತಾನೆ, ಇಲ್ಲಿಂದ ತೆರಳುತ್ತಾನೆ. ಇದು ನಮಗೆ ಚೆನ್ನಾಗಿ ಗೊತ್ತಿಲ್ಲ, ಯಾಕೆ ನಾವಿನ್ನು ಬೋಧನೆಗೆ ಒಳಪಡ್ತಾ ಇಲ್ಲ. ಬಹಳ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಕೃಷ್ಣ ಹೇಳಿದಾಗೆ ಅಂತ ಎಚ್ಚರ ಬರಲಿಕ್ಕೆ ಬಹಳ ಜನ್ಮ ಬೇಕಾಗುತ್ತೆ. ಮತ್ತೆ ಮತ್ತೆ ಜರ್ಜರಿತವಾಗಿ ಸಾಕಾಗಿ ಬೇಡವೇ ಬೇಡ, ಇನ್ನು ಚೂರು ಸುಖವನ್ನು ಅನುಭವಿಸುವಷ್ಟು ನನ್ನಲ್ಲಿ ಇಲ್ಲಿಯ ಪ್ರೀತಿ ವಿಶ್ವಾಸ ಇಲ್ಲ ಆಗಬೇಕು. ಸರಿ, ಇದು ವಿಶೇಷ ವಿರೋಧ ಏನಿಲ್ಲ. ಹೌದು, ಇದರಲ್ಲಿ ಅವನು ಬಯಸುವುದೇ ಇಲ್ಲದೆ ಮೋಕ್ಷದೆಡೆಗೆ ಎಲ್ಲವನ್ನೂ ತಪ್ಪಿಸಿಕೊಂಡು ಹೋಗಿದ್ದಾನೆ ಅಂತ ಅದು ಅರ್ಥ ಆಯ್ತು ಆ ದೃಷ್ಟಿಯಿಂದ. ಹಾಗೆ ಹೇಳುತ್ತಾನೆ ಧರ್ಮರಾಜ, ಲೋಕದವರಿಗೆ ಒಂದೆಡೆ ಬದ್ಧತೆ ಬಂದಾಗ, ವಿಶ್ವಾಸ ಮೂಡಿದಾಗ, ಪ್ರೀತಿ ಹೆಚ್ಚಾದಾಗ, ಸ್ನೇಹ ಕಮರಿದಾಗ ಎಲ್ಲವನ್ನು ಹೊತ್ಕೊಳ್ತಾನೆ, ತಿಂತಾನೆ, ಸಿಗಿಬೀಳುತ್ತಾನೆ. ವಿಷಯಗಳು ಸುಖ ಅಂದರೆ ಹಾಗೆ, ಕಾಣಬೇಕು ಅಂತ ಕಂಡಿತು ನೋಡ್ಲಿಕ್ಕೆ ಹೋಗ್ತಾನೆ, ಮುಟ್ಟಬೇಕು ಅಂತ ಅಂಡಿತು ಮುಟ್ಲಿಕ್ಕೆ ಬರ್ತಾನೆ, ತಿನ್ನಬೇಕು ಅಂಡಿತು ತಿನ್ಲಿಕ್ಕೆ ನಿಲ್ತಾನೆ, ಕೇಳಬೇಕು ಅಂಡಿತು ಅದಕ್ಕೋಸ್ಕರ ಪ್ರಯತ್ನಿಸ್ತಾನೆ. ಹೀಗೆ ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ ಸ್ನೇಹೇನ ಬದ್ಧಸಿ ಸಂತಿ ತಾನೀತ್ಯೇವಂ ಸ್ವಯಂಭೂರ್ ಭಗವಾನುವಾಶ ಚತುರ್ಮುಖಿ ಹೇಳುತ್ತಾನೆ. ಹಾಗೆ ಪ್ರೀತಿಯೇ ಬಂಧನಕ್ಕೆ ಕಾರಣ ಅನ್ನೋದಾಗಿ ಸತ್ಯ. ಬಂಧನ ಆಗಲಿ, ಆನಂದ ಅವನಿಗೆ ಎಚ್ಚರ ಆಗ್ತದೆ, ಅದು ಬೇಡ, ಬಂಧನದಿಂದ ಮುಕ್ತಿಯನ್ನು ಪಡಿಬೇಕು ಅಂತ. ಹಾಗಾಗಿ ಅಲ್ಲಿಂದ ಹೊರಗೆ ಬರ್ತಾನೆ. ಬುಧಾಶ್ಚ ನಿರ್ವಾಣಪರಾಹ ವದಂತಿ, ತಿಳಿದವರು ಇದನ್ನೇ ಹೇಳುವುದು. ಎಲ್ಲಿ ನೀವು ಅಟ್ಯಾಚ್ಮೆಂಟ್ ಓವರ್ ಮಾಡ್ತೀರಿ ಅಲ್ಲಿ ಖಂಡಿತವಾಗಿ ಸಿಕ್ಕಿ ಬೀಳ್ತೀರಿ. ಕೇವಲ ಮಾಡಬೇಕು ಅಂತ ಮಾತ್ರ ಮಾಡಿ, ಮಾಡುವುದಷ್ಟನ್ನಷ್ಟೇ ನಡೆಸಿ ಉಳಿದದ್ದನ್ನೆಲ್ಲ ಬಿಟ್ಟುಕೊಡಿ ಅಂತ ಕೃಷ್ಣನು ಕರ್ಮಸಿದ್ಧ ಅಂತ ಹೇಳಿದ್ದ. ತಸ್ಮಾತ್ ನ ಕುರ್ಯಾತ್ ಪ್ರಿಯಂ ಅಪ್ರಿಯಂಚ, ಬೇಕಾಗಲಿ ಬೇಡ ಆಗಲಿ ಯಾರು ಮಾಡಿಕೊಳ್ಳಿಕ್ಕಿಲ್ಲ ಅಂತ ಧರ್ಮರಾಜ ಹೇಳ್ತಾನೆ. ಒಂದನ್ನು ಬೇಕು ಹೇಳಿದರೂ ಸಿಕ್ಕಿ ಬೀಳ್ತಾನೆ, ಒಂದನ್ನು ಬೇಡ ಹೇಳಿದರೂ ದ್ವೇಷದ ಮೂಟೆ ಆಗ್ತಾನೆ. ಅದರಿಂದ ಏನೇ ಬರಲಿ, ಹೇಗೇ ಬರಲಿ, ಅದು ನನಗೆ ನನ್ನ ಅದೃಷ್ಟದಲ್ಲಿ, ನನ್ನ ಹಣೆ ಬರಹದಂತೆ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ಅದು ದೇವರು ಕೊಡುವಂಥದ್ದು. ಚತುರ್ಮುಖನ ಸೃಷ್ಟಿಯ ಕತೆ, ವಿಧಿಯ ಆಟ ಇತ್ತು. ವಿಧಿ ಅಂದರೆ ದೇವರೇ ಬಿಡಿ, ದೈವಂಚೈವಾತ್ರ ಪಂಚಮಂ ಕೃಷ್ಣ ಹೇಳಿದಾಗೆ ಅದನ್ನಿಟ್ಟುಕೊಳ್ಳಬೇಕು ಅಂತ. ಏಚಚ್ಚ ಮುಖ್ಯಂ ನತು ಕಾಮಕಾರ, ಇದು ಮುಖ್ಯ, ದೇವರ ಆಡಿಸುವುದು ಮುಖ್ಯ. ವಿಧಿ ಇಲ್ಲಿ ವ್ಯವಸ್ಥೆ, ಅದೃಷ್ಟವೇ ಇಲ್ಲಿ, ನತು ಕಾಮಕಾರ, ನನ್ನ ಇಷ್ಟದಂತೆ ಆಗುವುದು ಅಂತ ಏನಿಲ್ಲ, ನಾನು ಯೋಚನೆ ಮಾಡಿದಂತೆ ಆಗ್ತದೆ ಅಂತ ಇಲ್ಲವೇ ಇಲ್ಲ. ಇಲ್ಲಿ ಕಾಮ ಕೆಲಸ ಮಾಡುವುದಿಲ್ಲ, ದೇವರ ಕೆಲಸ ಮಾಡುವುದು. ನಾನು ನೋಡು, ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ, ಹೇಗೆ ದೇವರ ಪ್ರೇರಣೆ ಉಂಟು ಹಾಗೆ ನಾನು ಮಾಡ್ತೆ, ಹಾಗೆ ನನ್ನದು ನಡೀತದೆ ವ್ಯಾಪಾರ. ಇಡೀ ಲೋಕ ಭೂತಾನಿ ಸರ್ವಾಣಿ ವಿಧಿ ನಿಯುಕ್ತ, ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡುವುದೇ ದೇವರು, ಅದರ ವಿಧಾಯಕ, ಸಂವಿಧಾನ ಭಗವಂತ. ಆ ದೃಷ್ಟಿಯಿಂದ ಅವರವರ ಯೋಗ್ಯತೆಯಂತೆ ಅವನು ನಡೆಸಿಕೊಡ್ತಾನೆ, ಅದು ಕಾಣುವುದಿಲ್ಲ. ಯದ್ಭಾವಿ
ತದ್ವೈ ಭವತೀತಿ ವಿದ್ಮಃ. ಎಂತ ಆಗಬೇಕೋ ಅದಾಗ್ತದೆ ಹೊರತು ಯಾರೊಬ್ಬರ ಯೋಚನೆಯಂತೆ ಯಾವುದೂ ನಡೆಯುವುದಿಲ್ಲ ಅಂತ ಹೇಳಿಬಿಟ್ಟ. ಹಾಗಾಗಿ ತ್ರಿವರ್ಗ ಹೀನೋಪಿಹಿ ವಿಂದತೆ ಅರ್ಥ. 3 ವರ್ಗದ ಮೇಲೆ, ಧರ್ಮಾರ್ಥ ಕಾಮದ ಮೇಲೆ ಅವನಿಗೆ ಪ್ರಯತ್ನಶೀಲತೆ ಇಲ್ಲದಿದ್ದರೂ ಅವನಿಗೆ ದುಡ್ಡು ಬರ್ತದೆ, ಅವನ ಕೆಲಸ ಆಗ್ತದೆ, ಅವನಿಗೆ ಬೇಕಾದ್ದು ನಡೀತದೆ. ಅದು ಸತ್ಯ. ಯಾವುದರ್ಥ? ಅದು ಮೋಕ್ಷ, ಅದು ಸತ್ಯ. ತಸ್ಮಾತ್ ಅದೋ ಲೋಕಹಿತಾಯ ಗುಹ್ಯಂ. ಅದರಿಂದ ವಿಧಿಯಿಂದಲೇ ಎಲ್ಲ ಲೋಕದ ವ್ಯಾಪಾರ ನಡೆಯುವುದರಿಂದ ನಾವು ಒಂದು ದೃಷ್ಟಿಯಿಂದ ಎಲ್ಲವನ್ನು ತೊರೆದು ಹೊರಡುವುದರಲ್ಲೇ ರಹಸ್ಯವಾದ ವಿಷಯ ಇರುವುದು ಅಂತ, ಇದು ಗುಟ್ಟು ಅಂತ ಹೇಳಿಬಿಟ್ಟ. ಆಯ್ತು, ಯಾರು ಮಾತಾಡಲಿ. ಮೋಕ್ಷವನ್ನು ಬಣ್ಣಿಸುವುದರಿಂದ ಯಾರು ಮಾತಾಡಲಿಕ್ಕೆ ವಿರೋಧ ಇಲ್ಲ, ಸುಮ್ಮನೆ ಇದ್ರು. ಹಾಗಾಗಿ ಎಲ್ಲರೂ ಸಹ ಕೈ ಮುಗಿದಿದ್ದಾರೆ. ಗುರು ಪ್ರವೀರಾಯಶ ಚಕ್ರುಹು ಅಂಜಲಿಂ, ಎಲ್ಲರೂ ಕೈ ಮುಗಿದಿದ್ದಾರೆ. ಪಾರ್ಥಸ್ಯ ಸರ್ವೇ ಪ್ರಣತಾಬು, ಎಲ್ಲರೂ ಉದ್ದ ನಮಸ್ಕಾರ ಮಾಡಿದ್ದಾರೆ. ಅಣ್ಣ ಭಾರಿ ಚಂದ ಹೇಳಿದ್ದಾನೆ ಅಂತ ಹೇಳಿ ಮಾತಾಡಲಿಲ್ಲ, ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ ಅಂತ. ಬಹಳ ಅಂದರೆ ಇದರಲ್ಲಿ ಯೋಗ್ಯತೆಯಲ್ಲಿ ಭೀಮಸೇನನೇ ದೊಡ್ಡವ ವಾಸ್ತವವಾಗಿ. ಆನಂತರದಲ್ಲಿ ಶ್ರೇಷ್ಠ ಅರ್ಜುನನೇ, ಮತ್ತೆ ಯಮನ ಅವತಾರನಾಗಿ ನಿಂತವ ವಿದುರ ಮತ್ತೆ ಧರ್ಮರಾಜ. ಆ ದೃಷ್ಟಿಯಿಂದ ಮತ್ತೆ ಕೆಳಗಿನವರು. ನಕುಲ ಸಹದೇವರು ಇನ್ನೂ ಕೆಳಗಿನವರು. ಆದರೆ ನಕುಲ ಸಹದೇವರ ವಾದಕ್ಕೇನು ಹೆಚ್ಚು ಔಚಿತ್ಯ ಇಲ್ಲ. ಆದರೆ ಅವರು ಸಮಾನ ವಿವಾದವನ್ನು ಮಾಡಿದ್ರಿಂದ ಅದನ್ನು ದೊಡ್ಡ ಸಂಗತಿ ಅಲ್ಲ. ಅದರಿಂದ ಪ್ರಧಾನವಾದ ವಾದ ಭಗವಂತನೇ ಎಲ್ಲವನ್ನು ನಡೆಸಿಕೊಡುವನು ಎನ್ನುವ ನೆಲೆಯಲ್ಲಿ ಭೀಮಸೇನನ್ನು ಹೇಳಿಕೊಂಡಿದ್ದ, ತಿಳಿಸಿದ್ದಾನೆ, ಅರ್ಥ ಮಾಡಿದ್ದಾನೆ. ಅಂತಹ ಮನುಷ್ಯನಲ್ಲಿನ ಬಯಕೆ ಸೃಷ್ಟಿ ಮಾಡಿದ್ದು ದೇವರೇ ಎನ್ನುವುದು ಗೊತ್ತು. ಆದರೆ ಒಂದು ವಿಷಯವನ್ನು ಕೇಳಿದರೆ, ನನ್ನ ತಲೆಯಲ್ಲಿ ದೇವರು ಧರ್ಮ ಮಾಡು ಅಂತ ಹೇಳಿದರೆ ಮಾಡ್ತೇನೆ ಅಂತ ಹಾಗೆ ಹೇಳುವುದಲ್ಲ. ವಾಸ್ತವವಾಗಿ ಪ್ರತಿ ವ್ಯಕ್ತಿಗೂ ಪಾಠ ಆಗಿದೆ, ಯೋಗ್ಯತೆ ಇದೆ, ಏನು ಮಾಡಬೇಕೆನ್ನುವ ಅರಿವು ಬಂದಿದೆ. ಅರಿವು ಬಂದದ್ರಿಂದ ಮಾಡಬೇಕೆನ್ನುವ ಇಚ್ಛೆ ಅವನು ಮಾಡಬೇಕು ಅಂದಾಗ ಆ ಇಚ್ಛೆಯು ದೇವರು ಕೊಡುವುದು ಅಂದರೂ ದೇವರು ಯೋಗ್ಯತೆಯಿಂದ ಇಟ್ಟಿದ್ದರಿಂದ ನಾವು ಅಭಿವ್ಯಕ್ತಿಯನ್ನು ನಡೆಸಿಕೊಡ್ಲೇಬೇಕು. ಕರ್ತ ಶಾಸ್ತ್ರಾರ್ಥವತ್ವಾದಿದ್ದಾಗಿ ಇದು ದೊಡ್ಡ ವಿಷಯ. ವಾಸ್ತವವಾಗಿ ಕರ್ತೃತ್ವ ಜೀವನಲ್ಲಿ ಉಂಟೋ ಇಲ್ಲವೋ ಏನೋ ಗಲಾಟೆ. ಯಾಕೆಂದರೆ ಎಲ್ಲವೂ ದೇವರ ನಿಯಂತ್ರಣದಲ್ಲಿ ಇರುವುದರಿಂದ. ಅಂದರೆ ಇದು 3 ಮುಖ. ಒಂದು ಜೀವನ ಯೋಗ್ಯತೆ, ಒಂದು ಭಗವಂತನ ವಿಶೇಷವಾದ ಪ್ರಸಾದ. ಇದು ಎರಡಕ್ಕೆ ಸಮನಾಗಿ ಜೀವನದಲ್ಲಿ ಇರತಕ್ಕ ಪ್ರಯತ್ನ ಒಂದುಂಟು. ಅವ ಪ್ರಯತ್ನ ಮಾಡಿದರೆ, ಯೋಗ್ಯತೆ ಇದ್ದರೆ ದೇವರನ್ನು ಗ್ರಹಿಸ್ತಾನೆ. ಅವನ ಯೋಗ್ಯತೆ ಇದ್ದರೆ, ಅವನು ಪ್ರಯತ್ನ ಮಾಡದಿದ್ದರೆ ದೇವರನ್ನು ಗ್ರಹಿಸುವುದಿಲ್ಲ. ದೇವರು ಡಿಪೆಂಡ್ಸ್ ಆನ್ ಪ್ರಯತ್ನ. ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ಅಂತ ಸೂತ್ರದಲ್ಲಿ ದೇವರಿಗೆ ಯಾಕೆ ಡಿಸ್ಕ್ರಿಮಿನೇಷನ್ ಉಂಟಾ? ಅವರಿಗೇನು ಅವನು ನಿರ್ದಯಿ ಇದ್ದಾನ? ಅವನೇನು ಬಹಳ ಹಿಂಸಕನ? ಅವನೇನು ಭಾರಿ ಕರುಣೆ ಅವನಿಗೆ ಕೆಲವರ ಮೇಲೆ? ಹಾಗೆ ಏನಿಲ್ಲ. ಯಾವ ವ್ಯಕ್ತಿ ಯಾವ ನಮೂನೆಯಲ್ಲಿ ಇದ್ದಾನೆ, ಮಾಡ್ತಾ ಇದ್ದಾನೆ, ಅದಕ್ಕೆ ಅನುಗುಣವಾಗಿ ದೇವರು ಪ್ರಸಾದವನ್ನು ಕೊಡ್ತಾ ಇರ್ತಾನೆ. ದೇವರನ್ನು ದೂರದಲ್ಲಿ ನೋಡಿದವರಿಗೆ ದೇವರು ದೂರದಲ್ಲೇ ಕಾಣಿಸ್ತಾನೆ, ದೇವರನ್ನು ಹತ್ತಿರದಲ್ಲಿ ಕರೆದವನಿಗೆ ದೇವರ ಹತ್ತಿರದಲ್ಲಿ ಕಾಣಿಸ್ತಾನೆ. ಅಲ್ಲ, ಅವನ ಯೋಗ್ಯತೆಯಂತೆ ಪ್ರಯತ್ನ ಪಡಬೇಕು. ಪ್ರಯತ್ನಿಸಿ ನೋಡು. ಆಗದೇ ಇದ್ದಾಗ ಯೋಗ್ಯತೆ ಇಲ್ಲ ಎನ್ನುವ ಅರ್ಥ ಸತ್ಯ. ಕೋಳಿ ಅಲ್ಲಾಡಿಸುವುದೇ ಇಲ್ಲ ರೆಕ್ಕೆ ಅಂದರೆ ಅದು ಹಾರುವುದೆಲ್ಲಿಗೆ? ಅಲ್ಲಾಡಿಸಿ ನೋಡಲಿ, ಆದರೆ ಇಷ್ಟೇ ಹಾರೋದು ಗೊತ್ತಾಗ್ತದೆ, ಅದರ ಆಚೆ ಹಾರುವುದಿಲ್ಲ, ಯೋಗ್ಯತೆ ಇಲ್ಲ ಅದಕ್ಕೆ. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ವಿಧಿ ನಿಷೇಧಗಳು, ಪಾಠ ಪ್ರವಚನಗಳು ಅವನಿಗೆ ಇರಲಾಗಿ ಅದಕ್ಕೆ ಅನುಗುಣವಾಗಿ ಅವನು ಮುಂದುವರಿದರೆ ದೇವರು ಪೂರ್ಣ ಮುಂದುವರಿಸ್ತಾನೆ. ಮುಂದುವರಿಸಿ ಕೆಲಸವನ್ನು ದೇವರು ಮಾಡ್ತಾನೆ. ಅವನು ಬಿಟ್ಟರೆ ದೇವರು ಬಿಡುವುದನ್ನೇ ಮಾಡಿಬಿಡ್ತಾನೆ. ದೇವರು ಇಲ್ಲ ಅಂತ ಹೇಳುವವನಲ್ಲಿಯೂ ದೇವರು ಇಲ್ಲ ಅಂತಲೇ ಹೇಳಿಸ್ತಾನೆ, ದೇವರುಂಟು ಹೇಳುವವನಲ್ಲಿ ದೇವರುಂಟು ಅಂತಲೇ ಹೇಳಿಸ್ತಾನೆ. ಅವನು ಯಾವ ಯೋಗ್ಯತೆಯವನು ಹಾಗೆ ಮಾಡಿಸ್ತಾನೆ. ಆ ಯೋಗ್ಯತೆಯಿಂದ ಅವನು ಪ್ರಯತ್ನಿಸಿದಾಗ ನಡೆಸಿಕೊಡುತ್ತಾನೆ. ಹೀಗಾಗಿ ಬಹಳ ಚಂದವಾಗಿ ಅವನ ವಾದಕ್ಕೆಲ್ಲ ಕೈ ಮುಗಿದಿದ್ದಾರೆ. ಮತ್ತೆ ಧರ್ಮರಾಜ ಇಲ್ಲಿ ನಿಜವಾಗಿ ವಾಸ್ತವವಾಗಿ ಮುಂದಕ್ಕೆ ಭೀಷ್ಮರ ನಿರ್ಯಾಣದೆಡೆಗೆ ಕತೆ ಓಡುತ್ತದೆ. ಆ ಹಂತದಲ್ಲಿ ಇದು ಪುರುಷಾರ್ಥದ ಅನುಸಂಧಾನ ಬಂದಿದೆ. ಆದರೆ ಇವತ್ತಿನ ಅವೈಲೇಬಲ್ ಮಹಾಭಾರತದ ಚಿಂತನೆಯಂತೆ ಇದು ನಡುವೆ ನಡೆದದ್ದು ಘಟನೆ. ಮುಂದೆ ಮತ್ತೆ ಪುನಃ ಬೇಕಾದಷ್ಟು ಇನ್ನು ಅದಕ್ಕಿಂತ ಜಾಸ್ತಿ ಪ್ರವಚನ ಇದೆ ವಾಸ್ತವವಾಗಿ ಭೀಷ್ಮರು ಮಾತಾಡುವಂಥದ್ದು. ಇದು ನಡುವೆಯಲ್ಲಿ ಬಂದ ಹಾಗೆ ಉಂಟು ವಿಷಯ. ಇದು ನಡುವೆ ಒಂದು ಬಿದ್ದಿದೆಯೋ ಕೊತ್ತಗೆಯಲ್ಲಿ ಅಂತ ಅಭ್ಯಾಸ ಆಗ್ತಾ ಇಲ್ಲ. ಇರಲಿ, ನಾವೊಂದು ಚಿಂತನೆಯನ್ನು ಮಹಾಭಾರತದ ರೇಂಜಲ್ಲಿ ಹೋಗ್ತಾ ಇರೋದರಿಂದ ಮತ್ತೆ ಪುನಃ ಭೀಷ್ಮನ ಅಲ್ಲಿಗೆ ಬಂದಿದ್ದಾನೆ ಧರ್ಮರಾಜ ಅಂತ ಕಥೆಯನ್ನು ಮುಂದುವರಿಸುವ. ಇನ್ನೂ ಆಪದ್ಧರ್ಮ ಮುಗಿಲಿಲ್ಲ. ಆಪದ್ಧರ್ಮ ಮುಗಿದ ನಂತರವೂ ಶಾಂತಿ ಪರ್ವ ಮುಗಿಯುವುದಿಲ್ಲ. ಯಾಕೆಂದರೆ ಮತ್ತೆ ಮೋಕ್ಷ ಧರ್ಮ ಪರ್ವ ಇದೆ. ಬಹಳ ದೊಡ್ಡ ಮಟ್ಟಿನ ದೊಡ್ಡ ಚಿಂತನೆಗಳೆಲ್ಲ ಮುಂದೆ ಬರಲಿವೆ. ಹಾಗೆ ಇದು ಕೇವಲ ಈಗ
26ರಲ್ಲಿ ನಾವಿದ್ದೇವೆ ಅಂದರೆ 250ರವರೆಗೆ ಸುಮಾರು ಹತ್ತಿರ ಆಪಧರ್ಮಗಳು ಮಡಿಸಲಿಕ್ಕೆ ಉಂಟು. ಮತ್ತೊಂದು 500ರವರೆಗೆ ಹೋಗ್ಬೇಕು ನಾವು ಮೋಕ್ಷ ಧರ್ಮವನ್ನು ಮಂಗಳ ಅಂತ ಹೇಳಬೇಕಾದ್ರೆ. ಅದರ ನಂತರದಲ್ಲಿ ಅನುಶಾಸನ ಬೇರೆ ಇದೆ, ಚಿಂತನೆ. ಅದನ್ನು ಮಾಡಿಕೊಂಡ್ರೆ ಅಲ್ಲಿಗೆ ಮಹಾಭಾರತವನ್ನು ನಾವು ನೋಡಿಕೊಂಡಾಗ ಆಗ್ತದೆ. ಇರಲಿ, 700ರವರೆಗೆ ನಾವು ಓಡಬೇಕು ಒಂದು ದೃಷ್ಟಿಯಿಂದ. ಅಂದರೆ 700 ಶಾಂತಿ ಬರ್ಬೇಕಲ್ಲ, ಶಾಂತಿ ಬರೋದಲ್ಲಿ 500 ಮಾಡಿ ಮತ್ತು ಅನುಶಾಸನದಲ್ಲಿ ಆರಂಭ ಚಿಂತನೆ ಮಾಡುತ್ತಾ ಕೊನೆಯ ಕೆಲವು ಪ್ರವಚನ ಅನುಶಾಸನದಲ್ಲಿ ಮಾಡಿದ್ದೇನೆ ನಾನು, ಭೀಷ್ಮ ನಿರ್ಯಾಣ. ಅದಕ್ಕಿಂತ ಮೊದಲ ಅನುಸಂಧಾನ ಮಾಡಲಿಕ್ಕೆ ಬೇಕಾದಷ್ಟಿದೆ. ಹೀಗಾಗಿ ಮತ್ತೆ ಧರ್ಮರಾಜ ಭೀಷ್ಮರಲ್ಲಿ ಒಂದು ಕೇಳುತ್ತಾ, ನನಗೆ ಕೆಲವರ ಜೊತೆಯಲ್ಲಿ ಸೇರುವುದು ಅಲ್ಲ, ಜನರ ವಿಷಯ ಗೊತ್ತಾಗಬೇಕಲ್ಲ. ಕೀದೃಶಾಹ ಮಾನವಾಹ ಸೇವ್ಯಾಹ ಕೈಹಿ ಪ್ರೀತಿ ಪರಮಾ ಭವೇತ್. ಯಾರಲ್ಲಿ ಹೆಚ್ಚು ಸೊಗಸಿರ್ತದೆ, ಖುಷಿ ಇರ್ತದೆ, ಪ್ರೀತಿ ಇರ್ತದೆ, ಎಂಥ ಜನರನ್ನು ನಾನು ಸೇರಬೇಕು, ಎಂಥವ್ರು ಒಳ್ಳೆಯವರು ಅಂತ ಹೇಳ್ತೀನಿ ನೀವು. ಬರುವಾಗಲೂ ಇರುವಾಗಲೂ ಅಯತ್ಯಾಂಚ ತದಾತ್ವೇಚ, ಇವತ್ತಾಗಲಿ ಮುಂದೆ ಆಗಲಿ. ಕೇ ಕ್ಷಮಾಹ ತಾನು ವದಸ್ವಾಮಿ, ಯಾರು ಸಮರ್ಥರು ಅಂತ ನನಗೆ ಹೇಳಬೇಕು. ಒಳ್ಳೆ ರೀತಿಯಲ್ಲಿ ನನಗೆ ಅವರಲ್ಲಿ ಫ್ರೆಂಡ್ಶಿಪ್ ಆಗಬೇಕು ಎನ್ನುವ ನೆಲೆ ಉಂಟು. ನೋಡಿ, ಕೆಲವರು ಒಳ್ಳೆಯವರು ಇರುವವರು ಎಷ್ಟು ಜೋರಿ ಇರ್ತಾರೆ ಕೇಳಿದರೆ. ಅವರು ಭೀಷ್ಮಂತ್ರ ಹೇಳಿದ್ರು, ನಹಿ ತತ್ರ ಧನಂ ಸ್ಪೀತಂ, ಎಷ್ಟು ದುಡ್ಡಿದ್ರೂ ಕೆಲಸ ಆಗುವುದಿಲ್ಲ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗೆ ನಹಿ ಸಂಬಂಧಿ ಬಾಂಧವ, ಎಷ್ಟು ಸಂಬಂಧಿಗಳು ಬಂಧುಗಳು ಎಲ್ಲ ಸೇರಿಕೊಂಡ್ರು ನಮ್ಮವರನ್ನು ಅನಿಸಿಕೊಂಡವರು ಏನಾದರೂ ಆಗುವುದಿಲ್ಲ. ಹಾಗಾಗಿ ಬಂಧು ಬಾಂಧವರು ಬಂದಿರಲಿ, ದುಡ್ಡು ಬೇಕಾದಷ್ಟಿರಲಿ, ತಿಷ್ಟಂತಿ ಯತ್ರ ಸುಹೃದ ತಿಷ್ಟಂತಿ ಇತಿ ಮತ್ತೆ ನಮ್ಮ. ನಿಜವಾಗಿ ಗೆಳೆಯರು ಕೂತಿದ್ದಲ್ಲಿ ಆಗುವ ಕೆಲಸ ಅದು ಬೇರೆ. ಅದು ಬಂಧು ಬಾಂಧವರಿಂದ ಆಗುವುದಿಲ್ಲ, ದುಡ್ಡಿನಿಂದ ಆಗುವುದಿಲ್ಲ. ಅಂಥ ಕೆಲಸಗಳನ್ನೆಲ್ಲ ಮಿತ್ರರು ಮಾಡಿಕೊಡುವುದುಂಟು. ಅದು ಅಂಥ ಮಿತ್ರರ ಜೊತೆಯಲ್ಲಿ ನಾನು ಸೇರಬೇಕು, ಅಂಥ ಜನರು ನನಗೆ ಬೇಕು. ಅಂಥವ್ರು ಯಾರು ಎಂಥದ್ದು ಹೇಳಬೇಕು. ನಿಜವಾಗಿ ಅಂಥವ್ರು ಸಿಗುವುದು ಕಷ್ಟ, ನನಗೊತ್ತುಂಟು. ದುರ್ಲಭೋಹಿ ಸುಹೃತ್ ಶ್ರೋತ, ನಾವು ಹೇಳಿದ್ದನ್ನು ಕೇಳುವ ಮಿತ್ರ ಸಿಗುವುದೇ ಇಲ್ಲ, ವಿರೋಧಿಸುವವರೇ ಜಾಸ್ತಿ, ಕಿವಿಗೆ ಹಾಕೊಳ್ಳುವುದಿಲ್ಲ. ದುರ್ಲಭಶ್ಚ ಹಿತಃ ಸುಹೃತ್, ಒಳ್ಳೆಯದು ಮಾಡುವವನು ಸಿಗುವುದಿಲ್ಲ. ಒಳ್ಳೆಯದು ಮಾಡುವವ, ಒಳ್ಳೆಯದು ಕೇಳುವವ. ಭಕ್ತ ಶ್ರೋತ ಚ ದುರ್ಲಭ ಹೇಳಿದಾಗೆ ಹೇಳುವವ ಕೇಳುವವ ಒಳ್ಳೆಯವ ಸಿಗುವುದು ಬಹಳ ಕಡಿಮೆ. ಪಥ್ಯ ಹಿತವಾದ ಮಾತುಗಳು ಬರುವುದೂ ಇಲ್ಲ, ಆಗುವುದೂ ಇಲ್ಲ. ಇದೆಲ್ಲ ಮಾರೀಚ ರಾವಣನಿಗೆ ಹೇಳಿದ್ದ, ನಾನು ನಿನಗೆ ಒಳ್ಳೆಯದು ಹೇಳೋದು, ಅದು ನಿನಗೆ ತಲೆಗೆ ಹೋಗುವುದಿಲ್ಲ, 10 ತಲೆಗೂ ಹತ್ತುವುದಿಲ್ಲ. ರಾಮನ ಸುದ್ದಿ ಬೇಡ, ಅದರಿಂದ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು, ರಾಕ್ಷಸ ಕುಳ್ಳಕ್ಕೆ ಒಳ್ಳೆಯದು. ನಿನಗದ ಅಷ್ಟು ಅರ್ಥ ಆಗೋದಿಲ್ಲ. ನಿನಗೆ ಇಷ್ಟ ಆಗು ಅಂತ ಹೇಳಬೇಕೇನು ಗೊತ್ತುಂಟು? ಹೋಗು, ನೀನು ರಾವಣನ ಹೆಣ್ಣನ್ನು ಕದಿ ಅಂತ ಹೇಳಬೇಕು, ರಾಮನ ಹೆಣ್ಣನ್ನು ಕದಿ ಅಂತ ಹೇಳಬೇಕು. ಪ್ರಯೋಜನ ಏನುಂಟು? ಅದು ಅಯೋಗ್ಯ ಮಾತು ಹೇಳಲಿಕ್ಕೆ ನನಗಿಷ್ಟ ಇಲ್ಲ, ಪಥ್ಯವಾದದ್ದು ನಿನಗೆ ಕೇಳಲಿಕ್ಕೆ ಇಷ್ಟ ಇಲ್ಲ, ಮತ್ತು ಲೋಕದಲ್ಲಿ ಕೇಳುವವರು ಯಾರಿದ್ದಾರೆ? ಆದ್ದರಿಂದ ನಮಗೆ ಹಿತವಾದ ಪಥ್ಯವಾದ ಹೇಳುವವ ಕೇಳುವವ ಎಲ್ಲ ಸಿಗುವುದೇ ವಿರಳ. ಹಾಗಾಗಿ ನನಗೆ ಹೇಳಬೇಕು, ಯಾರು ನನಗೆ ಹಿತವರಾಗಿ ಬರಬೇಕು, ಎಂಥವರ ಜೊತೆಯಲ್ಲಿ ನಾನು ಇರಬೇಕು ಅಂತ. ಎಲ್ಲೆಡೆ ದುಡ್ಡುಗಳು, ಬಂಧು ಭಗಿನಿಯರು, ಸ್ವತ್ತುಗಳು ಇವ್ಯಾವುದೂ ಎಲ್ಲಿ ಉಪಕಾರಕ್ಕೆ ಬರುವುದಿಲ್ಲವೋ ಅಂಥ ಸಂದರ್ಭದಲ್ಲಿಯೂ ನಿಲ್ಲುವ ವ್ಯಕ್ತಿ ನಮಗೆ ಬೇಕು. ಒಂದೆಡೆ ಹಿತೋಪದೇಶದಲ್ಲಿ ಉಲ್ಲೇಖ ಮಾಡ್ತಾನೆ, ಸ್ಮಶಾನೆ ಯತ್ರ ತಿಷ್ಠತಿ ಬಾಂಧವ ಅಂತ. ನಮಗೆ ಮಸಣದಲ್ಲಿಯೂ ಉಪಕಾರಕ್ಕೆ ಬರುವ ಅವ ನಿಜವಾಗಿ ನಮ್ಮ ಉಪಕಾರಕ ಇದ್ದಾನೆ. ಹೆಚ್ಚಿನವರೆಲ್ಲ ಸಂಪತ್ತಿದ್ದಾಗ, ಸಂತೆಗೆ ಸೇರಿದಾಗ, ಜಾತ್ರೆಗೆ ಬಂದಾಗ, ಕ್ಲಬ್ಬಿಗೆ ಹೋದಾಗ ಎಲ್ಲ ಬರ್ತಾರೆ, ಸೇರ್ತಾರೆ, ಇರ್ತಾರೆ. ಅಧಿಕಾರ ಇದ್ದಾಗ, ದುಡ್ಡು ಬಂದಾಗ, ಊಟಕ್ಕೆ ಸೇರಿದಾಗ ಎಲ್ಲ ಕಲಿತಾರೆ. ಆದರೆ ಕಲಿಯುವವರು ಆಪತ್ತು ಕಾಲದಲ್ಲಿ, ರೋಗ ಬಂದಾಗ, ಲಾಸ್ ಆದಾಗ, ಸಂಪತ್ತಿಲ್ಲದಿದ್ದಾಗ, ಪೆಟ್ಟು ಬಿದ್ದಾಗ ಬರಲಿಕ್ಕೆ ಕೇಳೋದಿಲ್ಲ. ಅಷ್ಟೇ ಅಲ್ಲ, ದೂರದಲ್ಲಿ ನಿಂತು ತಮಾಷೆ ಮಾಡ್ತಾರೆ. ಒಳ್ಳೆದಾಗಲಿ, ಹಾಗೆ ಆಗಬೇಕು, ಕೈಕಾಲು ಮುರಿತಲ್ಲ, ಈಗ ಹಾರ್ತಾ ಇದ್ದಲ್ಲ ಹೇಳಿ, ನಾನು ಒಂದು ಸಮಯ ಮಿತ್ರ ಆಗಿದ್ದೆ ಸರಿ ಅಂತ ಯಾವುದೋ ಒಂದು ಕೊಂಕು ಸ್ವರವನ್ನು ಅಪಸ್ವರದೊಂದಿಗೆ ಅದನ್ನು ಕಡೆ ಮಾಡಲಿಕ್ಕೆ ನೋಡ್ತಾನೆ. ಆದರೆ ಯಾವ ಕಾಲದಲ್ಲಿಯೂ ಕೈ ಬಿಡದವ ನಮಗೆ ಬೇಕು ಅಂತ ಧರ್ಮರಾಜ ಬಹಳ ಚಂದವಾಗಿ ಒಂದು ಒಳ್ಳೆ ವ್ಯಕ್ತಿಯ ಬಗ್ಗೆ ಚಿಂತನೆಯನ್ನು ಕೇಳಿದ್ದಾನೆ. ಅದಕ್ಕೊಂದು ಸುಂದರವಾದ ಇತಿಹಾಸದೊಡನೆ ಭೀಷ್ಮರು ಉತ್ತರಿಸ್ತಾರೆ. ಅದನ್ನು ಮತ್ತೆ ಚಿಂತನೆ ನಡೆಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.